ಓಂ ಶಾಂತಿ. ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ 16/3/2025. ಅವ್ಯಕ್ತ ಬಾಪ್ತಾದ ಮಧುಬನ. ರಿವೈಸ್ 5/3/2004. ದುರ್ಬಲ ಸಂಸ್ಕಾರಗಳ ಸಂಸ್ಕಾರವನ್ನು ಮಾಡಿ ಸತ್ಯ ಹೋಲಿಯನ್ನು ಆಚರಣೆ ಮಾಡಿ, ಆಗ ಸಂಸಾರ ಪರಿವರ್ತನೆ ಆಗುತ್ತದೆ. ಇಂದು ಬಾಪ್ತಾದ ತಮ್ಮ 4 ಕಡೆ ಇರುವಂತಹ ಪ್ರೀತಿಯ ರಾಜ ಮಕ್ಕಳನ್ನು ನೋಡುತ್ತಿದ್ದಾರೆ. ಕೋಟಿಯಲ್ಲಿ ಕೆಲವರಾದಂತಹ ಶ್ರೇಷ್ಠ ಆತ್ಮರಾದ ನಿಮಗೆ ಪರಮಾತ್ಮ ತಂದೆಯ ಈ ಪ್ರೀತಿ ಪ್ರಾಪ್ತಿಯಾಗಿದೆ. ಪರಮಾತ್ಮ ತಂದೆ ಪ್ರತಿಯೊಂದು ಮಗುವಿನ 3 ರಾಜ್ಯ ಸಿಂಹಾಸನವನ್ನು ನೋಡುತ್ತಿದ್ದಾರೆ. ಈ 3 ರಾಜ್ಯ ಸಿಂಹಾಸನ ಇಡೀ ಕಲ್ಪದಲ್ಲಿ ಈ ಸಂಗಮ ಯುಗದ ಸಮಯದಲ್ಲಿ ಮಾತ್ರ ಮಕ್ಕಳಾದ ನಿಮಗೆ ಪ್ರಾಪ್ತಿಯಾಗುತ್ತದೆ. ಆ 3 ಸಿಂಹಾಸನ ನಿಮಗೆ ಕಾಣಿಸುತ್ತಿದೆ ತಾನೆ. 1ನೇ ಪ್ರಕಾರದ ಸಿಂಹಾಸನ ಅಂದರೆ ಭ್ರುಕುಟಿ ಅನ್ನುವ ಸಿಂಹಾಸನ ಆಗಿದೆ. ಭ್ರುಕುಟಿ ಅನ್ನುವ ಸಿಂಹಾಸನದಲ್ಲಿ ಆತ್ಮ ಹೊಳೆಯುತ್ತಿದೆ. ಇನ್ನು 2ನೇ ಸಿಂಹಾಸನ ಅಂದರೆ ಪರಮಾತ್ಮ ತಂದೆಯ ಹೃದಯ ಸಿಂಹಾಸನ ಆಗಿದೆ. ಹೃದಯ ಸಿಂಹಾಸನಕ್ಕೆ ನೀವೆಲ್ಲರೂ ಅಧಿಕಾರಿಗಳಾಗಿದ್ದೀರಾ ತಾನೆ. ಮತ್ತು 3ನೇ ಪ್ರಕಾರದ ಸಿಂಹಾಸನ ಅಂದರೆ ಭವಿಷ್ಯದ ರಾಜ್ಯ ಸಿಂಹಾಸನ ಆಗಿದೆ. ಪರಮಾತ್ಮ ತಂದೆಯ ಹೃದಯ ಸಿಂಹಾಸನಕ್ಕೆ ಅಧಿಕಾರಿ ಆಗಿರುವ ಕಾರಣ ನೀವು ಎಲ್ಲರಿಗಿಂತ ಹೆಚ್ಚು ಭಾಗ್ಯಶಾಲಿಗಳಾಗಿದ್ದೀರಾ. ಈ ಪರಮಾತ್ಮ ತಂದೆಯ ಹೃದಯ ಸಿಂಹಾಸನ ಅದೃಷ್ಟಶಾಲಿ ಮಕ್ಕಳಾದ ನಿಮಗೆ ಮಾತ್ರ ಪ್ರಾಪ್ತಿಯಾಗಿದೆ. ಭವಿಷ್ಯದ ವಿಶ್ವದ ರಾಜ್ಯ ಸಿಂಹಾಸನ ಅಂತೂ ನಮಗೆ ಪ್ರಾಪ್ತಿಯಾಗಲೇಬೇಕು. ಆದರೆ ಯಾರು ಅಧಿಕಾರಿಗಳಾಗುತ್ತಾರೆ? ಯಾರು ಈ ಸಮಯದಲ್ಲಿ ಸ್ವರಾಜ್ಯಕ್ಕೆ ಅಧಿಕಾರಿಗಳಾಗುತ್ತಾರೋ. ಸ್ವರಾಜ್ಯಕ್ಕೆ ಅಧಿಕಾರಿಗಳಾಗದೇ ಇದ್ದರೆ ವಿಶ್ವ ರಾಜ್ಯಕ್ಕೂ ಕೂಡ ಅಧಿಕಾರಿಗಳಾಗಲು ಸಾಧ್ಯ ಇಲ್ಲ. ಏಕೆಂದರೆ ಈ ಸಮಯದಲ್ಲಿ ಸ್ವರಾಜ್ಯಕ್ಕೆ ಅಧಿಕಾರಿ ಆದರೆ ಸ್ವರಾಜ್ಯದ ಅಧಿಕಾರದ ಮೂಲಕ ವಿಶ್ವದ ರಾಜ್ಯ ಪ್ರಾಪ್ತಿಯಾಗುತ್ತದೆ. ವಿಶ್ವದ ರಾಜ್ಯಕ್ಕೋಸ್ಕರ ಸರ್ವ ಸಂಸ್ಕಾರವನ್ನು ಈ ಸಮಯದಲ್ಲೇ ನೀವು ರೂಪಿಸಿಕೊಳ್ಳುತ್ತೀರಾ. ಅಂದ ಮೇಲೆ ಪ್ರತಿಯೊಬ್ಬರು ಸ್ವಯಂವನ್ನು ಸದಾ ಸ್ವರಾಜ್ಯಕ್ಕೆ ಅಧಿಕಾರಿಯಾದಂತಹ ಆತ್ಮ ಎಂದು ಅನುಭವ ಮಾಡುತ್ತಿದ್ದೀರಾ ತಾನೆ. ಸ್ವರಾಜ್ಯಕ್ಕೆ ಅಧಿಕಾರಿಗಳಾಗಿದ್ದೀರಾ ತಾನೆ. ನಿಮ್ಮ ಭವಿಷ್ಯದ ರಾಜ್ಯದ ಬಗ್ಗೆ ಯಾವ ಗಾಯನ ಇದೆ ಎಂದು ನಿಮಗೆ ಗೊತ್ತಿದೆ. ಭವಿಷ್ಯದ ರಾಜ್ಯದಲ್ಲಿ ಒಂದೇ ಧರ್ಮ, ಒಂದೇ ರಾಜ್ಯ, ಲಾ ಮತ್ತು ಆರ್ಡರ್ನಿಂದ ಕೂಡಿದಂತಹ ಅಂದರೆ ಕಾಯಿದೆಯಿಂದ ಕೂಡಿರುವಂತಹ ಸುಖ ಶಾಂತಿ ಸಂಪತ್ತಿನಿಂದ ಭರ್ಪೂರಾದಂತಹ ರಾಜ್ಯ ಇರುತ್ತದೆ ಅನ್ನುವುದು ಸದಾ ನೆನಪಿಗೆ ಬರುತ್ತದೆ ತಾನೆ. ಎಷ್ಟು ಬಾರಿ ಸ್ವರಾಜ್ಯಕ್ಕೆ ಅಧಿಕಾರಿಯಾಗಿದ್ದೀರಾ ಮತ್ತು ವಿಶ್ವ ರಾಜ್ಯಕ್ಕೆ ಅಧಿಕಾರಿಯಾಗಿದ್ದೀರಾ ಅನ್ನುವುದು ನೆನಪಿದೆ ತಾನೆ. ಎಷ್ಟು ಬಾರಿ ರಾಜ್ಯವನ್ನು ಆಳಿದ್ದೀರಾ ಅನ್ನುವುದು ನೆನಪಿದೆ ತಾನೆ. ಸ್ಪಷ್ಟವಾಗಿ ನೆನಪಿಗೆ ಬರುತ್ತಿದೆ ತಾನೆ. ಅಥವಾ ನೆನಪನ್ನು ಮಾಡಿಕೊಂಡಾಗ ಮಾತ್ರ ನೆನಪಿಗೆ ಬರುತ್ತದೆಯೋ. ನಿನ್ನೆ ನಾವು ರಾಜ್ಯವನ್ನು ಆಳಿದ್ದೆವು, ಪುನಃ ನಾಳೆ ರಾಜ್ಯವನ್ನು ಆಳಬೇಕು. ಈ ರೀತಿ ನಿನ್ನೆ ಮತ್ತು ನಾಳೆಯ ಮಾತು ಸ್ಪಷ್ಟವಾಗಿ ಸ್ಮೃತಿಯಲ್ಲಿ ಇದೆ ತಾನೆ. ಯಾರು ಈಗ ಸದಾ ಸ್ವರಾಜ್ಯಕ್ಕೆ ಅಧಿಕಾರಿ ಆಗುತ್ತಾರೋ ಅಂತಹ ಆತ್ಮರಿಗೆ ಈ ಸ್ಮೃತಿ ಸ್ಪಷ್ಟವಾಗಿ ಇರುತ್ತದೆ. ಅಂದ ಮೇಲೆ ಸ್ವರಾಜ್ಯಕ್ಕೆ ಅಧಿಕಾರಿಗಳಾಗಿದ್ದೀರಾ ತಾನೆ. ಸದಾ ಸ್ವರಾಜ್ಯಕ್ಕೆ ಅಧಿಕಾರಿಗಳಾಗಿದ್ದೀರೋ ಅಥವಾ ಕೆಲವೊಮ್ಮೆ ಮಾತ್ರ ಸ್ವರಾಜ್ಯಕ್ಕೆ ಅಧಿಕಾರಿಯಾಗಿದ್ದೀರೋ. ಏನೆಂದು ಹೇಳುತ್ತೀರಾ? ಸದಾ ಸ್ವರಾಜ್ಯಕ್ಕೆ ಅಧಿಕಾರಿಗಳಾಗಿದ್ದೀರಾ ತಾನೆ. ಡಬ್ಬಲ್ ವಿದೇಶದವರ ಟರ್ನ್ ಆಗಿದೆ. ಬಾಪ್ತಾದ ಡಬ್ಬಲ್ ವಿದೇಶದ ಮಕ್ಕಳ ಜೊತೆಗೆ ಮಿಲನವನ್ನು ಮಾಡಲು ಬಂದಿದ್ದಾರೆ. ಅಂದ ಮೇಲೆ ಡಬ್ಬಲ್ ವಿದೇಶದವರು ಸದಾ ಸ್ವರಾಜ್ಯಕ್ಕೆ ಅಧಿಕಾರಿಗಳಾಗಿದ್ದೀರಾ ತಾನೆ. ಪಾಂಡವರು ಸದಾ ಸ್ವರಾಜ್ಯಕ್ಕೆ ಅಧಿಕಾರಿಯಾಗಿದ್ದೀರಾ ತಾನೆ. ಸದಾ ಅನ್ನುವ ಶಬ್ದವನ್ನು ಪರಮಾತ್ಮ ತಂದೆ ಕೇಳುತ್ತಿದ್ದಾರೆ. ಏಕೆ? ಸಂಗಮ ಯುಗದ ಈ ಒಂದು ಜನ್ಮ ಇದು ಬಹಳ ಸಣ್ಣದಾದ ಜನ್ಮ ಆಗಿದೆ. ಅಂದ ಮೇಲೆ ಈ ಸಣ್ಣ ಜನ್ಮದಲ್ಲಿ ಒಂದು ವೇಳೆ ಸದಾ ಕಾಲಕ್ಕೋಸ್ಕರ ನೀವು ಸ್ವರಾಜ್ಯಕ್ಕೆ ಅಧಿಕಾರಿ ಆಗದೇ ಇದ್ದರೆ 21 ಜನ್ಮಕ್ಕೋಸ್ಕರ ಸದಾ ಸ್ವರಾಜ್ಯ ಹೇಗೆ ಪ್ರಾಪ್ತಿಯಾಗಲು ಸಾಧ್ಯ? 21 ಜನ್ಮದ ರಾಜ್ಯಕ್ಕೆ ಅಧಿಕಾರಿ ಆಗಬೇಕು. ಕೆಲವೊಮ್ಮೆ ಮಾತ್ರ ರಾಜ್ಯಕ್ಕೆ ಅಧಿಕಾರಿ ಆಗುವುದಲ್ಲ. 21 ಜನ್ಮದವರೆಗೂ ರಾಜ್ಯಕ್ಕೆ ಅಧಿಕಾರಿಗಳಾಗಬೇಕು. ಯಾವ ಮಾತು ನಿಮಗೆ ಒಪ್ಪಿಗೆ ಇದೆ? ಸದಾ ರಾಜ್ಯಕ್ಕೆ ಅಧಿಕಾರಿ ಆಗಬೇಕು ತಾನೆ. ಸದಾ ಆಗಬೇಕು ತಾನೆ. ಈಗ ತಲೆಯನ್ನು ಅಲುಗಾಡಿಸಿ. ಒಳ್ಳೆಯದು. 21 ಜನ್ಮಕ್ಕೋಸ್ಕರ ರಾಜ್ಯಕ್ಕೆ ಅಧಿಕಾರಿ ಆಗಬೇಕು ತಾನೆ. ರಾಜ್ಯಕ್ಕೆ ಅಧಿಕಾರಿ ಆಗುವುದು ಅಂದರೆ ರಾಯಲ್ ಫ್ಯಾಮಿಲಿಯಲ್ಲಿ ರಾಜ್ಯಕ್ಕೆ ಅಧಿಕಾರಿ ಆಗುವುದು. ಸಿಂಹಾಸನದ ಮೇಲೆ ಕೆಲವರು ಮಾತ್ರ ಕುಳಿತುಕೊಳ್ಳುತ್ತಾರೆ.
ಆದರೆ ಸತ್ಯಯುಗದಲ್ಲಿ ರಾಜ್ಯ ಸಿಂಹಾಸನಕ್ಕೆ ಅಧಿಕಾರಿ ಆದಂತವರಿಗೆ ಎಷ್ಟು ಗೌರವ ಇದೆಯೋ ಅಷ್ಟೇ ಗೌರವ ರಾಯಲ್ ಫ್ಯಾಮಿಲಿಯಲ್ಲಿ ಇರುವಂತಹ ಆತ್ಮರಿಗೂ ಕೂಡ ಇದೆ. ರಾಯಲ್ ಫ್ಯಾಮಿಲಿಯ ಆತ್ಮರಿಗೂ ಕೂಡ ಸತ್ಯಯುಗದಲ್ಲಿ ರಾಜ್ಯ ಅಧಿಕಾರಿಗಳು ಎಂದು ಕರೆಯಲಾಗುತ್ತದೆ. ಆದರೆ ಈ ಸಮಯದ ಸಂಬಂಧದ ಲೆಕ್ಕ ಇದೆ. ಈಗ ಕೆಲವೊಮ್ಮೆ ನೀವು ಸ್ವರಾಜ್ಯಕ್ಕೆ ಅಧಿಕಾರಿಯಾದರೆ ಸತ್ಯಯುಗದಲ್ಲೂ ಕೂಡ ಕೆಲವೊಮ್ಮೆ ಮಾತ್ರ ವಿಶ್ವರಾಜ್ಯಕ್ಕೆ ಅಧಿಕಾರಿ ಆಗುತ್ತೀರಾ. ಈಗ ಸದಾ ಸ್ವರಾಜ್ಯಕ್ಕೆ ಅಧಿಕಾರಿಯಾದರೆ ಸತ್ಯಯುಗದಲ್ಲಿ ಸದಾ ವಿಶ್ವರಾಜ್ಯಕ್ಕೆ ಅಧಿಕಾರಿಯಾಗಿರುತ್ತೀರಾ. ಅಂದ ಮೇಲೆ ಬಾಪ್ತಾದರವರ ಮೂಲಕ ಸಂಪೂರ್ಣ ಅಧಿಕಾರವನ್ನು ಪಡೆದುಕೊಳ್ಳಬೇಕು. ಅಂದರೆ ವರ್ತಮಾನ ಮತ್ತು ಭವಿಷ್ಯದ ಸಂಪೂರ್ಣ 21 ಜನ್ಮಕ್ಕೋಸ್ಕರ ರಾಜ್ಯ ಅಧಿಕಾರಿ ಆಗಬೇಕು. ಅಂದ ಮೇಲೆ ಡಬ್ಬಲ್ ವಿದೇಶದವರು ಸಂಪೂರ್ಣ ಅಧಿಕಾರವನ್ನು ಪಡೆದುಕೊಳ್ಳುವಂತವರಾಗಿದ್ದೀರೋ ಅಥವಾ ಅರ್ಧ ಅಧಿಕಾರವನ್ನು ಪಡೆದುಕೊಳ್ಳುವಂತವರಾಗಿದ್ದೀರೋ ಅಥವಾ ಸ್ವಲ್ಪ ಅಧಿಕಾರವನ್ನು ಪಡೆದುಕೊಳ್ಳುವಂತವರಾಗಿದ್ದೀರೋ? ಯಾವ ಅಧಿಕಾರವನ್ನು ಪಡೆದುಕೊಳ್ಳುವಂತವರಾಗಿದ್ದೀರಾ? ಸಂಪೂರ್ಣ ಅಧಿಕಾರವನ್ನು ಪಡೆದುಕೊಳ್ಳಬೇಕು ತಾನೆ? ಸಂಪೂರ್ಣ ಅಧಿಕಾರವನ್ನು ಪಡೆದುಕೊಳ್ಳಬೇಕು. ಒಂದು ಜನ್ಮದಲ್ಲೂ ಕೂಡ ಕೊರತೆ ಆಗಬಾರದು. ಅಂದ ಮೇಲೆ ಈಗ ಏನನ್ನು ಮಾಡಬೇಕು? ಬಾಪ್ತಾದ ಪ್ರತಿಯೊಂದು ಮಗುವಿಗೂ ಸಂಪೂರ್ಣ ಅಧಿಕಾರವನ್ನು ನೀಡಿ ಪ್ರತಿಯೊಂದು ಮಗುವನ್ನು ಬಾಪ್ತಾದ ಸಂಪೂರ್ಣ ಅಧಿಕಾರಿಯನ್ನಾಗಿ ಮಾಡುತ್ತಾರೆ. ಅಂದ ಮೇಲೆ ನೀವೆಲ್ಲರೂ ಸಂಪೂರ್ಣ ಅಧಿಕಾರಿಗಳಾಗಿದ್ದೀರಾ ತಾನೆ? ಪಕ್ಕಾ ರೂಪದಲ್ಲಿ ಸಂಪೂರ್ಣ ಅಧಿಕಾರಿಗಳಾಗಿದ್ದೀರಾ ತಾನೆ? ಅಥವಾ ಅಧಿಕಾರಿಗಳಾಗುತ್ತೀರೋ? ಅಧಿಕಾರಿಗಳಾಗುವುದಿಲ್ಲ ಅನ್ನುವ ಪ್ರಶ್ನೆಯಂತೂ ಇಲ್ಲಿ ಇಲ್ಲವೇ ಇಲ್ಲ. ಕೆಲವೊಮ್ಮೆ ನಾನು ಅಧಿಕಾರಿ ಆಗುತ್ತೇನೋ ಅಥವಾ ಇಲ್ಲವೋ ಅನ್ನುವ ಪ್ರಶ್ನೆ ಮನಸ್ಸಿನಲ್ಲಿ ಉತ್ಪನ್ನ ಆಗುತ್ತದೆಯೇನು? ಇಲ್ಲ. ಅಧಿಕಾರಿಗಳಾಗಲೇಬೇಕು ಅನ್ನುವ ಮಾತು ಪಕ್ಕಾ ರೂಪದಲ್ಲಿ ಮನಸ್ಸಿನಲ್ಲಿ ಇದೆ ತಾನೆ? ಯಾರು ಅಧಿಕಾರಿಗಳಾಗಲೇಬೇಕು ಎಂದು ತಿಳಿದುಕೊಂಡಿದ್ದೀರೋ ಅವರು ಕೈಯನ್ನು ಎತ್ತಿ. ಅಧಿಕಾರಿಗಳಾಗಲೇಬೇಕು. ಒಳ್ಳೆಯದು. ಈಗ ನೀವೆಲ್ಲರೂ ಯಾವ ಮಾಲೆಯ ಮಣಿಯಾಗುತ್ತೀರಾ? 108 ಮಣಿಗಳ ಮಾಲೆಯ ಮಣಿಯಾಗುತ್ತೀರಾ ತಾನೆ? ಈಗ ಎಷ್ಟೆಲ್ಲಾ ಜನ ಇಲ್ಲಿಗೆ ಬಂದಿದ್ದೀರಾ? ಎಲ್ಲರೂ 108 ಮಣಿಗಳ ಮಾಲೆಯಲ್ಲಿ ಬರುವಂತವರಾಗಿದ್ದೀರಾ ತಾನೆ? ಈ ಸಭೆಯಲ್ಲಿ 1800 ಜನ ಇದ್ದಾರೆ. ಅಂದ ಮೇಲೆ 108 ಮಣಿಗಳ ಮಾಲೆಯನ್ನು ಪರಮಾತ್ಮ ತಂದೆ ದೊಡ್ಡದನ್ನಾಗಿ ಮಾಡುತ್ತಾರೆ. ಅಂದರೆ ಮಾಲೆಯ ಮಣಿಗಳನ್ನು ವೃದ್ಧಿ ಮಾಡುತ್ತಾರೆ. ಒಳ್ಳೆಯದು. 16,000 ಮಾಲೆಯ ಮಣಿಯಾಗುವುದು ಯಾರಿಗೂ ಇಷ್ಟ ಇಲ್ಲ. 16,000 ಮಾಲೆಯಲ್ಲಿ ನಾವೇಕೆ ಹೋಗಬೇಕು? ಯಾರು 16,000 ಮಾಲೆಯ ಮಣಿಯಾಗಲು ಇಷ್ಟಪಡುವುದಿಲ್ಲ? ನೀವ್ಯಾರು 16,000 ಮಣಿಗಳ ಮಾಲೆಗೆ ಹೋಗುವುದಿಲ್ಲ? ನಾನು 16,000 ಮಣಿಯ ಮಾಲೆಯಲ್ಲಿ ಬರುವುದಿಲ್ಲ ಅನ್ನುವ ನಿಶ್ಚಯ ಇದೆ ತಾನೆ? ಮತ್ತು ನಿಶ್ಚಿಂತರಾಗಿದ್ದೀರಾ ತಾನೆ? ನಾನು 16,000 ಮಣಿಯ ಮಾಲೆಯಲ್ಲಿ ಬರುವುದಿಲ್ಲ ಅನ್ನುವ ಅನುಭವ ಆಗುತ್ತದೆ ತಾನೆ? ನಾನು ಮಾಲೆಯ ಮಣಿ ಆಗದೇ ಇದ್ದರೆ ಇನ್ಯಾರು ಮಾಲೆಯ ಮಣಿ ಆಗಲು ಸಾಧ್ಯ ಅನ್ನುವ ನಶೆ ಇದೆ ತಾನೆ? ನೀವು ಮಾಲೆಯ ಮಣಿ ಆಗದೇ ಇದ್ದರೆ ಬೇರೆ ಯಾರಾದರೂ ಮಾಲೆಯ ಮಣಿ ಆಗುತ್ತಾರೇನು? ನೀವೇ ಮಾಲೆಯ ಮಣಿ ಆಗುವಂತವರಾಗಿದ್ದೀರಾ. ಅಂದ ಮೇಲೆ ನೀವೀಗ ಹೇಳಿ, ನೀವೇ ಮಾಲೆಯ ಮಣಿ ಆಗುತ್ತೀರಾ ತಾನೆ? ಪಾಂಡವರು ಮಾಲೆಯ ಮಣಿ ಆಗುವಂತವರಾಗಿದ್ದೀರಾ ತಾನೆ? ಒಳ್ಳೆಯದು. ನಿಮ್ಮ ದರ್ಪಣದಲ್ಲಿ ಸ್ವಯಂನ ಸಾಕ್ಷಾತ್ಕಾರವನ್ನು ಮಾಡಿಕೊಂಡಿದ್ದೀರಾ ತಾನೆ? ನಾನು ಮಾಲೆಯ ಮಣಿ ಅನ್ನುವುದನ್ನು ದರ್ಪಣದಲ್ಲಿ ಸಾಕ್ಷಾತ್ಕಾರ ಮಾಡಿಕೊಂಡಿದ್ದೀರಾ ತಾನೆ? ಬಾಪ್ತಾದ ಪ್ರತಿಯೊಂದು ಮಗುವಿನ ನಿಶ್ಚಯವನ್ನು ನೋಡಿ ಮಕ್ಕಳಿಗೆ ಬಲಿಹಾರಿ ಆಗುತ್ತಾರೆ. ವಾಹ ವಾಹ. ಪ್ರತಿಯೊಂದು ಮಗು ವಾಹ ಎಂದು ಮಕ್ಕಳ ಮಹಿಮೆಯನ್ನು ಮಾಡುತ್ತಾರೆ. ಅಂದ ಮೇಲೆ ವಾಹ ವಾಹ ಅನ್ನುವ ಮಕ್ಕಳಾಗಿದ್ದೀರಾ ತಾನೆ? ವಾಹ ವಾಹ ಅನ್ನುವ ಮಕ್ಕಳಾಗಿದ್ದೀರೋ ಅಥವಾ ಏಕೆ ಅನ್ನುವ ಮಕ್ಕಳಾಗಿದ್ದೀರೋ? ವೈ ಅಂದರೆ ಏಕೆ ಅನ್ನುವ ಶಬ್ದವನ್ನು ಹೇಳುವುದಿಲ್ಲ ತಾನೆ? ಕೆಲವೊಮ್ಮೆ ವೈ ಅನ್ನುವ ಶಬ್ದ ಅಂದರೆ ಏಕೆ ಅನ್ನುವ ಶಬ್ದ ಮನಸ್ಸಿನಲ್ಲಿ ಉತ್ಪನ್ನ ಆಗುತ್ತದೆಯೇನು? ಕೆಲವೊಮ್ಮೆ ಏಕೆ ಅನ್ನುವ ಶಬ್ದವನ್ನು ಹೇಳುತ್ತೀರೇನು? ಏಕೆ ಅನ್ನುವ ಶಬ್ದವನ್ನು ಹೇಳುತ್ತೀರಾ ಮತ್ತು ಅಯ್ಯೋ ಅನ್ನುವ ಶಬ್ದವನ್ನು ಹೇಳುತ್ತೀರಾ ಮತ್ತು ಮೂರನೆಯದಾಗಿ ಅಳಲು ಪ್ರಾರಂಭವನ್ನು ಮಾಡುತ್ತೀರಾ. ಅಂದರೆ ಕ್ರೈ ಎನ್ನುವ ಶಬ್ದವನ್ನು ಹೇಳುತ್ತೀರಾ. ಅಂದ ಮೇಲೆ ನೀವೆಲ್ಲರೂ ವಾಹ ವಾಹ ಅನ್ನುವಂತಹ ಮಕ್ಕಳಾಗಿದ್ದೀರಾ ತಾನೆ? ಬಾಪ್ತಾದರವರಿಗೆ ಡಬ್ಬಲ್ ವಿದೇಶದ ಮಕ್ಕಳ ಬಗ್ಗೆ ವಿಶೇಷವಾಗಿ ಹೆಮ್ಮೆ ಇದೆ. ಏಕೆ? ಭಾರತದ ನಿವಾಸಿಗಳು ಪರಮಾತ್ಮ ತಂದೆಯನ್ನು ಭಾರತಕ್ಕೆ ಕರೆಸಿಕೊಂಡಿದ್ದಾರೆ. ಆದರೆ ಡಬ್ಬಲ್ ವಿದೇಶದ ಮಕ್ಕಳ ಬಗ್ಗೆ ಪರಮಾತ್ಮ ತಂದೆಗೆ ಏಕೆ ಹೆಮ್ಮೆ ಇದೆ ಅಂದರೆ ಡಬ್ಬಲ್ ವಿದೇಶದವರು ಬಾಪ್ತಾದರವರನ್ನು ತಮ್ಮ ಸತ್ಯತೆಯ ಪ್ರೀತಿಯ ಬಂಧನದಲ್ಲಿ ಬಂಧಿಸಿಕೊಂಡಿದ್ದಾರೆ. ವಿದೇಶದವರು ತಮ್ಮ ಸತ್ಯತೆಯ ಪ್ರೀತಿಯ ಬಂಧನದಲ್ಲಿ ಪರಮಾತ್ಮ ತಂದೆಯನ್ನು ಬಂಧಿಸಿದ್ದಾರೆ. ವಿದೇಶದ ಮಕ್ಕಳಲ್ಲಿ ಮೆಜಾರಿಟಿ ಮಕ್ಕಳು ಸತ್ಯತೆ ಉಳ್ಳಂತವರಾಗಿದ್ದಾರೆ. ಕೆಲವರು ವಿದೇಶದವರೂ ಕೂಡ ತಂದೆಯಿಂದ ಅನೇಕ ಮಾತನ್ನು ಮುಚ್ಚಿಡುತ್ತಾರೆ.
ಆದರೆ ಬಹಳಷ್ಟು ಜನ ಮಕ್ಕಳು ತಮ್ಮ ದುರ್ಬಲತೆಯನ್ನು ಸತ್ಯತೆಯಿಂದ ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಹೇಳುತ್ತಾರೆ. ಅಂದ ಮೇಲೆ ಬಾಪ್ತಾದರವರಿಗೆ ಯಾವ ಮಾತು ಬಹಳಷ್ಟು ಇಷ್ಟ ಆಗುತ್ತದೆ? ಪರಮಾತ್ಮ ತಂದೆಗೆ ಸತ್ಯತೆ ಬಹಳಷ್ಟು ಇಷ್ಟ ಆಗುತ್ತದೆ. ಆದ್ದರಿಂದ ಭಕ್ತಿ ಮಾರ್ಗದಲ್ಲೂ ಕೂಡ ಗಾಡ್ ಈಸ್ ಟ್ರುತ್, ಪರಮಾತ್ಮ ತಂದೆ ಸತ್ಯ ಆಗಿದ್ದಾರೆ ಎಂದು ಕರೆಯಲಾಗುತ್ತದೆ. ಪರಮಾತ್ಮ ತಂದೆಗೆ ಅಧಿಕ ಪ್ರಿಯವಾದ ವಸ್ತು ಅಂದರೆ ಸತ್ಯತೆ ಆಗಿದೆ. ಏಕೆಂದರೆ ಎಲ್ಲಿ ಸತ್ಯತೆ ಇರುತ್ತದೆಯೋ ಅಲ್ಲಿ ಸ್ವಚ್ಛತೆ ಕೂಡ ಇರುತ್ತದೆ. ಎಲ್ಲಿ ಸತ್ಯತೆ ಇರುತ್ತದೆಯೋ ಅಲ್ಲಿ ಕ್ಲೀನ್ ಮತ್ತು ಕ್ಲಿಯರ್ ಆಗಿರುತ್ತದೆ. ಅಂದರೆ ಸತ್ಯತೆ ಇದ್ದಲ್ಲಿ ಶುದ್ಧತೆ ಇರುತ್ತದೆ ಮತ್ತು ಸ್ವಚ್ಛತೆ ಇರುತ್ತದೆ. ಆದ್ದರಿಂದ ಬಾಪ್ತಾದರವರನ್ನು ವಿದೇಶದ ಮಕ್ಕಳ ಸತ್ಯತೆಯ ಪ್ರೇಮದ ಹಗ್ಗ ಸೆಳೆಯುತ್ತಿರುತ್ತದೆ. ಕೆಲವು ಮಕ್ಕಳ ಮನಸ್ಸಿನಲ್ಲಿ ಸತ್ಯತೆ ಮತ್ತು ಅಸತ್ಯತೆ ಮಿಕ್ಸ್ ಆಗಿರುತ್ತದೆ. ಕೆಲವು ಮಕ್ಕಳ ಮನಸ್ಸಿನಲ್ಲಿ ಮಾತ್ರ ಸತ್ಯತೆ ಮತ್ತು ಅಸತ್ಯತೆ ಮಿಕ್ಸ್ ಆಗಿದೆ. ಆದರೆ ಡಬ್ಬಲ್ ವಿದೇಶದವರು ತಮ್ಮ ಸತ್ಯತೆಯ ವಿಶೇಷತೆಯನ್ನು ಎಂದೂ ಕೂಡ ತ್ಯಾಗ ಮಾಡುವುದಿಲ್ಲ. ವಿದೇಶದ ಮಕ್ಕಳು ತಮ್ಮ ಸತ್ಯತೆಯ ವಿಶೇಷತೆಯನ್ನು ಎಂದೂ ಬಿಡುವುದಿಲ್ಲ. ಸತ್ಯತೆಯ ಶಕ್ತಿ ಒಂದು ಲಿಫ್ಟ್ನ ಕಾರ್ಯವನ್ನು ಮಾಡುತ್ತದೆ. ಎಲ್ಲರಿಗೂ ಸತ್ಯತೆ ಇಷ್ಟ ಆಗುತ್ತದೆ. ಪಾಂಡವರಿಗೆ ಸತ್ಯತೆ ಇಷ್ಟ ಆಗುತ್ತದೆ ತಾನೆ? ಮಧುಬನದವರಿಗೆ ಸತ್ಯತೆ ಇಷ್ಟ ಆಗುತ್ತದೆ ತಾನೆ? 4 ಕಡೆ ಇರುವಂತಹ ಮಧುಬನದ ನಿವಾಸಿಗಳು ಕೈಯನ್ನು ಎತ್ತಿ. ದಾದಿ ಹೇಳುತ್ತಾರೆ, ಮಧುಬನದವರು ಪರಮಾತ್ಮ ತಂದೆಯ ಭುಜ ಆಗಿದ್ದಾರೆ ಎಂದು. ಅಂದ ಮೇಲೆ ಮಧುಬನ ಶಾಂತಿವನ. ಎಲ್ಲಾ ಕಡೆ ಇರುವಂತಹ ಮಕ್ಕಳು ಕೈಯನ್ನು ಎತ್ತಿ, ಉದ್ದವಾದ ಕೈಯನ್ನು ಎತ್ತಿ. ಮಧುಬನದ ನಿವಾಸಿಗಳಿಗೆ ಸತ್ಯತೆ ಇಷ್ಟ ಆಗುತ್ತದೆ ತಾನೆ? ಯಾರಲ್ಲಿ ಸತ್ಯತೆ ಇರುತ್ತದೆಯೋ ಅವರಿಗೆ ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದು ಸಹಜ ಎಂದು ಅನುಭವ ಆಗುತ್ತದೆ. ಏಕೆಂದರೆ ಪರಮಾತ್ಮ ತಂದೆ ಸ್ವಯಂ ಸತ್ಯ ಆಗಿದ್ದಾರೆ. ಅಂದ ಮೇಲೆ ಯಾರು ಸತ್ಯವಂತರಾಗಿದ್ದಾರೋ ಅವರಿಗೆ ಸತ್ಯ ತಂದೆಯ ನೆನಪು ಬೇಗ ಬರುತ್ತದೆ. ಸತ್ಯವಂತರು ಪರಮಾತ್ಮ ತಂದೆಯನ್ನು ನೆನಪು ಮಾಡಲು ಪರಿಶ್ರಮವನ್ನು ಪಡುವ ಅವಶ್ಯಕತೆ ಇಲ್ಲ. ಒಂದು ವೇಳೆ ಈಗಲೂ ಕೂಡ ಪರಮಾತ್ಮ ತಂದೆಯನ್ನು ನೆನಪು ಮಾಡಲು ಪರಿಶ್ರಮದ ಅನುಭವ ಆಗುತ್ತಿದ್ದರೆ ನೀವು ತಿಳಿದುಕೊಳ್ಳಬೇಕು, ನಮ್ಮ ಮನಸ್ಸಿನಲ್ಲಿ ಯಾವುದೋ ಸೂಕ್ಷ್ಮ ಸಂಕಲ್ಪದಲ್ಲಿ, ಸ್ವಪ್ನದಲ್ಲಿ ಸತ್ಯತೆಯ ಕೊರತೆ ಇದೆ ಎಂದು. ಎಲ್ಲಿ ಸತ್ಯತೆ ಇದೆಯೋ ಅಲ್ಲಿ ಸಂಕಲ್ಪವನ್ನು ಮಾಡಿದ ತಕ್ಷಣ ಪರಮಾತ್ಮ ತಂದೆ ಪ್ರಕಟ ಆಗಿಬಿಡುತ್ತಾರೆ. ಎಲ್ಲಿ ಸತ್ಯತೆ ಇದೆಯೋ ಅಲ್ಲಿ ಬಾಬಾ ಎಂದು ಸಂಕಲ್ಪವನ್ನು ಮಾಡಿದ ತಕ್ಷಣ ಬಾಬಾ ನಮ್ಮ ಸಮ್ಮುಖದಲ್ಲಿ ಪ್ರತ್ಯಕ್ಷ ಆಗಿಬಿಡುತ್ತಾರೆ. ಆದ್ದರಿಂದ ಬಾಪ್ತಾದರವರಿಗೆ ಸತ್ಯತೆ ಬಹಳಷ್ಟು ಪ್ರಿಯ ಆಗಿದೆ. ಅಂದ ಮೇಲೆ ಬಾಪ್ತಾದ ಎಲ್ಲಾ ಮಕ್ಕಳಿಗೂ ಇದೇ ಸೂಚನೆಯನ್ನು ನೀಡುತ್ತಿದ್ದಾರೆ. ಸಂಪೂರ್ಣ 21 ಜನ್ಮದ ಆಸ್ತಿಯನ್ನು ಪಡೆದುಕೊಳ್ಳಬೇಕು ಅಂದರೆ ಈಗ ನಿಮ್ಮ ಸ್ವರಾಜ್ಯವನ್ನು ಚೆಕ್ ಮಾಡಿಕೊಳ್ಳಿ. ಈಗ ಸ್ವರಾಜ್ಯಕ್ಕೆ ಅಧಿಕಾರಿ ಆಗಬೇಕು. ಯಾರು ಎಷ್ಟು ಸ್ವರಾಜ್ಯಕ್ಕೆ ಅಧಿಕಾರಿ ಆಗುತ್ತಾರೋ, ಹೇಗೆ ಸ್ವರಾಜ್ಯಕ್ಕೆ ಅಧಿಕಾರಿ ಆಗುತ್ತಾರೋ ಅಷ್ಟೇ ಭವಿಷ್ಯದ ವಿಶ್ವದ ಅಧಿಕಾರ ಪ್ರಾಪ್ತಿಯಾಗುತ್ತದೆ. ಅಂದ ಮೇಲೆ ಚೆಕ್ ಮಾಡಿಕೊಳ್ಳಿ. ಒಂದೇ ರಾಜ್ಯ ಅನ್ನುವ ಗಾಯನ ಇದೆ ತಾನೆ? ಒಂದೇ ರಾಜ್ಯ ಇರುತ್ತದೆ. ಸತ್ಯುಗದಲ್ಲಿ ಕೇವಲ ಒಂದೇ ರಾಜ್ಯ ಇರುತ್ತದೆ, 2 ರಾಜ್ಯ ಇರುವುದಿಲ್ಲ. ಅಂದ ಮೇಲೆ ವರ್ತಮಾನದ ಸ್ವರಾಜ್ಯದ ಸ್ಥಿತಿಯಲ್ಲಿ ಸದಾ ಒಂದೇ ರಾಜ್ಯ ಇದೆ ತಾನೆ? ವರ್ತಮಾನದ ನನ್ನ ಸ್ವರಾಜ್ಯದಲ್ಲಿ ಕೇವಲ ನಾನೊಬ್ಬನೇ ರಾಜ್ಯವನ್ನು ಆಳುತ್ತಿದ್ದೇನೆ ತಾನೆ? ಸ್ವರಾಜ್ಯಕ್ಕೆ ಅಧಿಕಾರಿಯಾಗಿದ್ದೀರೋ ಅಥವಾ ಕೆಲವೊಮ್ಮೆ ಪರರ ರಾಜ್ಯ ಕೂಡ ನಿಮ್ಮ ಆಂತರ್ಯದಲ್ಲಿ ನಡೆಯುತ್ತಿರುತ್ತದೆಯೋ? ಕೆಲವೊಮ್ಮೆ ಮಾಯೆ ರಾಜ್ಯ ನಡೆಯುತ್ತಿದ್ದರೆ ಅದಕ್ಕೆ ಪರರಾಜ್ಯ ಎಂದು ಕರೆಯಲಾಗುತ್ತದೆಯೋ ಅಥವಾ ಸ್ವರಾಜ್ಯ ಎಂದು ಕರೆಯಲಾಗುತ್ತದೆಯೋ? ಅಂದ ಮೇಲೆ ಸದಾ ಒಂದೇ ರಾಜ್ಯ ಇರಬೇಕು. ಸದಾ ಒಂದೇ ರಾಜ್ಯ ಇದೆ ತಾನೆ? ಪರರಿಗೆ ಅಧೀನ ಅಂತೂ ಆಗುವುದಿಲ್ಲ ತಾನೆ? ಕೆಲವೊಮ್ಮೆ ಮಾಯೆ ರಾಜ್ಯ, ಕೆಲವೊಮ್ಮೆ ಸ್ವಯಂನ ರಾಜ್ಯ ನಡೆಯುವುದಿಲ್ಲ ತಾನೆ? ಇದರ ಆಧಾರದಿಂದ ತಿಳಿದುಕೊಳ್ಳಿ, ನನಗೆ ಸಂಪೂರ್ಣ ಆಸ್ತಿ ಈಗ ಪ್ರಾಪ್ತಿಯಾಗುತ್ತಿದೆಯೋ ಅಥವಾ ಸಂಪೂರ್ಣ ಆಸ್ತಿ ಪ್ರಾಪ್ತಿಯಾಗುತ್ತಿಲ್ಲವೋ ಎಂದು. ಸಂಪೂರ್ಣ ಆಸ್ತಿ ಪ್ರಾಪ್ತಿಯಾಗುತ್ತಿದೆ ತಾನೆ? ಅಂದ ಮೇಲೆ ಚೆಕ್ ಮಾಡಿಕೊಳ್ಳಿ, ಸದಾ ನನ್ನ ಮನಸ್ಸಿನಲ್ಲಿ ಒಂದೇ ರಾಜ್ಯ ನಡೆಯುತ್ತಿದೆ ತಾನೆ? ಒಂದೇ ಧರ್ಮ. ಧರ್ಮ ಅಂದರೆ ಧಾರಣೆ. ಅದರಲ್ಲೂ ಕೂಡ ವಿಶೇಷವಾದ ಧಾರಣೆ ಯಾವುದಾಗಿದೆ? ಪವಿತ್ರತೆಯೇ ವಿಶೇಷ ಧಾರಣೆ ಆಗಿದೆ. ಅಂದ ಮೇಲೆ ಒಂದೇ ಧರ್ಮ ಇದೆ ತಾನೆ? ಅಂದರೆ ನನ್ನ ಸಂಕಲ್ಪದಲ್ಲಿ, ಸ್ವಪ್ನದಲ್ಲೂ ಕೂಡ ಪವಿತ್ರತೆಯ ಧಾರಣೆ ಆಗಿದೆ ತಾನೆ? ಸಂಕಲ್ಪದಲ್ಲಿ, ಸ್ವಪ್ನದಲ್ಲಿ ಒಂದು ವೇಳೆ ಅಪವಿತ್ರತೆಯ ನೆರಳು ಇದ್ದರೆ ಏನೆಂದು ಹೇಳಲಾಗುತ್ತದೆ? ಸಂಕಲ್ಪದಲ್ಲಿ, ಸ್ವಪ್ನದಲ್ಲಿ ಅಪವಿತ್ರತೆಯ ನೆರಳು ಇದ್ದರೆ ಒಂದು ಧರ್ಮ ಎಂದು ಕರೆಯುತ್ತಾರೇನು? ಪವಿತ್ರತೆ ಸಂಪೂರ್ಣವಾಗಿ ಧಾರಣೆ ಆಗಿದೆ ತಾನೆ? ಸಂಪೂರ್ಣ ಪವಿತ್ರತೆಯನ್ನು ಧಾರಣೆ ಮಾಡಿಕೊಂಡಿದ್ದೀರಾ ತಾನೆ? ಅಂದ ಮೇಲೆ ಚೆಕ್ ಮಾಡಿಕೊಳ್ಳಿ. ಏಕೆ? ಸಮಯ ಬಹಳ ತೀವ್ರ ಗತಿಯಿಂದ ಮುಂದೆ ಹೋಗುತ್ತಿದೆ.
ಸಮಯ ಎಷ್ಟು ತೀವ್ರಗತಿಯಿಂದ ಮುಂದೆ ಹೋಗುತ್ತಿದೆಯೋ, ಒಂದು ವೇಳೆ ನೀವು ಸ್ವಯಂ ಬಹಳ ನಿಧಾನವಾಗಿ ನಡೆಯುತ್ತಿದ್ದರೆ ಸಮಯಕ್ಕೆ ಸರಿಯಾಗಿ ನೀವು ಗುರಿಯನ್ನು ತಲುಪಲು ಸಾಧ್ಯ ಆಗುವುದಿಲ್ಲ. ಆದ್ದರಿಂದ ಬಾರಿ ಬಾರಿಗೂ ಸ್ವಯಂ ಅನ್ನು ಚೆಕ್ ಮಾಡಿಕೊಳ್ಳಿ. ಒಂದೇ ರಾಜ್ಯ ನಡೆಯುತ್ತಿದೆ ತಾನೆ? ಒಂದೇ ಧರ್ಮ ಇದೆ ತಾನೆ? ನನ್ನ ರಾಜ್ಯ ಕಾಯ್ದೆಗನುಸಾರವಾಗಿ ನಡೆಯುತ್ತಿದೆ ತಾನೆ? ಅಂದರೆ ಲಾ ಮತ್ತು ಆರ್ಡರ್ನಂತೆ ನನ್ನ ರಾಜ್ಯ ನಡೆಯುತ್ತಿದೆ ತಾನೆ? ಮಾಯೆ ತನ್ನ ಆರ್ಡರ್ ಅನ್ನು ನನ್ನ ಮೇಲೆ ನಡೆಸುತ್ತಿಲ್ಲ ತಾನೆ? ಪರಮಾತ್ಮನ ಮಕ್ಕಳು ಅಂದರೆ ಶ್ರೀಮತದಂತೆ ನಡೆಯುವವರು. ಪರಮಾತ್ಮನ ಮಕ್ಕಳು ಅಂದರೆ ಲಾ ಮತ್ತು ಆರ್ಡರ್ನಂತೆ ನಡೆದುಕೊಳ್ಳುವವರು, ಅಂದರೆ ಕಾಯಿದೆಯಂತೆ ನಡೆಯುವವರು. ಮಾಯೆಯ ಲಾ ಮತ್ತು ಆರ್ಡರ್ನಂತೆ ನಡೆಯುವವರಲ್ಲ. ಪರಮಾತ್ಮ ತಂದೆಯ ಮಕ್ಕಳು ಮಾಯೆಯ ಕಾಯಿದೆಯಂತೆ ನಡೆದುಕೊಳ್ಳುವುದಿಲ್ಲ. ಅಂದ ಮೇಲೆ ಚೆಕ್ ಮಾಡಿಕೊಳ್ಳಿ. ಎಲ್ಲಾ ಭವಿಷ್ಯದ ಸಂಸ್ಕಾರ ಈಗಲೇ ಕಾಣಿಸಬೇಕು, ಏಕೆಂದರೆ ಭವಿಷ್ಯದ ಸಂಸ್ಕಾರವನ್ನು ಈಗಲೇ ತುಂಬಿಕೊಳ್ಳಬೇಕು. ಸತ್ಯುಗದಲ್ಲಿ ನಾವು ಭವಿಷ್ಯದ ಸಂಸ್ಕಾರವನ್ನು ತುಂಬಿಕೊಳ್ಳಲು ಸಾಧ್ಯ ಆಗುವುದಿಲ್ಲ. ಇಲ್ಲೇ ಸತ್ಯುಗದ ಸಂಸ್ಕಾರವನ್ನು ತುಂಬಿಕೊಳ್ಳಬೇಕು. ನಿಮ್ಮ ಜೀವನದಲ್ಲಿ ಸುಖ ಇದೆ ತಾನೆ? ಶಾಂತಿ ಇದೆ ತಾನೆ? ಸಂಪತ್ತುಳ್ಳವರಾಗಿದ್ದೀರ ತಾನೆ? ಸಾಧನಗಳ ಆಧಾರದಿಂದ ನೀವು ಸುಖದ ಅನುಭವವನ್ನು ಮಾಡುತ್ತಿಲ್ಲ ತಾನೆ? ಅತೀಂದ್ರಿಯ ಸುಖ ಇದೆ ತಾನೆ? ಸಾಧನ ಇಂದ್ರಿಯಗಳ ಆಧಾರ ಆಗಿದೆ. ಅತೀಂದ್ರಿಯ ಸುಖ ಸಾಧನಗಳ ಮೇಲೆ ಆಧಾರಿತ ಆಗಿಲ್ಲ. ಅಖಂಡ ಶಾಂತಿ ನಮ್ಮ ಜೀವನದಲ್ಲಿ ಇದೆ ತಾನೆ? ಶಾಂತಿ ಖಂಡಿತ ಅಂತೂ ಆಗುತ್ತಿಲ್ಲ ತಾನೆ? ಏಕೆಂದರೆ ಸತ್ಯುಗದ ರಾಜ್ಯದ ಬಗ್ಗೆ ಯಾವ ಮಹಿಮೆಯನ್ನು ಮಾಡಲಾಗುತ್ತದೆ? ಸತ್ಯುಗದ ರಾಜ್ಯದಲ್ಲಿ ಅಖಂಡ ಶಾಂತಿ ಇರುತ್ತದೆ, ಅಟಲ ಶಾಂತಿ ಇರುತ್ತದೆ ಎಂದು ಮಹಿಮೆಯನ್ನು ಮಾಡಲಾಗುತ್ತದೆ. ಸಂಪನ್ನತೆ ಇದೆ ತಾನೆ? ಜೀವನದಲ್ಲಿ ಸಂಪನ್ನತೆಯನ್ನು ಧಾರಣೆ ಮಾಡಿಕೊಂಡಿದ್ದೀರ ತಾನೆ? ಸಂಪತ್ತಿದ್ದರೆ ಏನಾಗುತ್ತದೆ? ಸಂಪತ್ತಿದ್ದರೆ ಸಂಪನ್ನತೆಯ ಅನುಭವ ಆಗುತ್ತದೆ. ಸರ್ವ ಸಂಪತ್ತು ನಿಮ್ಮ ಬಳಿ ಇದೆ ತಾನೆ? ಗುಣ, ಶಕ್ತಿ, ಜ್ಞಾನ ಇದು ಸಂಪತ್ತಾಗಿದೆ. ಗುಣ, ಶಕ್ತಿ, ಜ್ಞಾನ ಅನ್ನುವ ಸಂಪತ್ತು ನನ್ನ ಬಳಿ ಇದ್ದರೆ ನನ್ನ ಲಕ್ಷಣ ಏನಾಗಿರುತ್ತದೆ? ಒಂದು ವೇಳೆ ನಾನು ಸಂಪತ್ತಿನಿಂದ ಸಂಪನ್ನ ಆಗಿದ್ದರೆ ನನ್ನ ಲಕ್ಷಣ ಏನಾಗಿರುತ್ತದೆ? ಸಂಪತ್ತಿನಿಂದ ಸಂಪನ್ನ ಆದಂತವರು ಸಂತುಷ್ಟರಾಗಿರುತ್ತಾರೆ. ಸರ್ವ ಪ್ರಾಪ್ತಿಗೂ ಆಧಾರ ಸಂತುಷ್ಟತೆ ಆಗಿದೆ. ಅಸಂತುಷ್ಟತೆ ಅಪ್ರಾಪ್ತಿಯ ಸಾಧನ ಆಗಿದೆ. ಅಂದ ಮೇಲೆ ಚೆಕ್ ಮಾಡಿಕೊಳ್ಳಿ. ಒಂದು ವಿಶೇಷತೆಯ ಕೊರತೆ ಕೂಡ ನಮ್ಮಲ್ಲಿ ಇರಬಾರದು. ಸ್ವಯಂ ಅನ್ನು ಇಷ್ಟೊಂದು ಚೆಕ್ ಮಾಡಿಕೊಳ್ಳುತ್ತಿದ್ದೀರಾ ತಾನೆ? ನಿಮ್ಮ ಸಂಸ್ಕಾರದ ಆಧಾರದಿಂದ ಇಡೀ ಸಂಸಾರವೇ ನಿರ್ಮಾಣ ಆಗುತ್ತದೆ. ಅಂದ ಮೇಲೆ ಈ ಸಮಯದ ಸಂಸ್ಕಾರಕ್ಕನುಸಾರವಾಗಿ ಭವಿಷ್ಯದ ಸಂಸಾರ ನಿರ್ಮಾಣ ಆಗುತ್ತದೆ. ಅಂದ ಮೇಲೆ ನೀವೆಲ್ಲರೂ ಯಾವ ಶಬ್ದವನ್ನು ಹೇಳುತ್ತೀರಾ? ನೀವು ಯಾರಾಗಿದ್ದೀರಾ? ವಿಶ್ವ ಪರಿವರ್ತಕರಾಗಿದ್ದೀರ ತಾನೆ? ವಿಶ್ವ ಪರಿವರ್ತಕರಾಗಿದ್ದೀರ ತಾನೆ? ಅಂದ ಮೇಲೆ ವಿಶ್ವ ಪರಿವರ್ತನೆಗಿಂತ ಮೊದಲು ಸ್ವಪರಿವರ್ತಕರಾಗಬೇಕು. ವಿಶ್ವ ಪರಿವರ್ತಕರಾಗುವುದಕ್ಕಿಂತ ಮೊದಲು ಸ್ವಪರಿವರ್ತಕರಾಗಬೇಕು. ಅಂದ ಮೇಲೆ ಈಗ ಎಲ್ಲರೂ ನಿಮ್ಮ ಸಂಸ್ಕಾರವನ್ನು ಚೆಕ್ ಮಾಡಿಕೊಳ್ಳಿ. ಈ ಸಂಸ್ಕಾರದ ಆಧಾರದಿಂದ ತಿಳಿದುಕೊಳ್ಳಿ, ನಾನು 108 ಮಣಿಗಳ ಮಾಲೆಯ ಮಣಿಯಾಗಿದ್ದೇನೋ ಅಥವಾ ಅದಕ್ಕಿಂತ ಹಿಂದಿನ ನಂಬರ್ನಲ್ಲಿ ಇದ್ದೇನೋ? ಈ ಚೆಕ್ಕಿಂಗ್ ಅನ್ನುವಂಥದ್ದು ಒಂದು ದರ್ಪಣ ಆಗಿದೆ. ಈ ದರ್ಪಣದಲ್ಲಿ ನಿಮ್ಮ ವರ್ತಮಾನವನ್ನು ನೋಡಿಕೊಳ್ಳಿ ಮತ್ತು ನಿಮ್ಮ ಭವಿಷ್ಯವನ್ನು ನೋಡಿಕೊಳ್ಳಿ. ದರ್ಪಣದ ಮೂಲಕ ವರ್ತಮಾನ ಮತ್ತು ಭವಿಷ್ಯವನ್ನು ನೋಡಿಕೊಳ್ಳಲು ಸಾಧ್ಯ ಆಗುತ್ತದೆ ತಾನೆ? ಈಗ ಎಲ್ಲರೂ ಹೋಲಿ ಹಬ್ಬವನ್ನು ಆಚರಣೆ ಮಾಡಲು ಬಂದಿದ್ದೀರಾ? ಹೋಲಿಯನ್ನು ಆಚರಣೆ ಮಾಡಲು ಬಂದಿದ್ದೀರಾ ತಾನೆ? ಒಳ್ಳೆಯದು. ಹೋಲಿಯ ಅರ್ಥವನ್ನು ವರ್ಣನೆ ಮಾಡಲಾಗಿದೆ. ಅಂದ ಮೇಲೆ ಬಾಪ್ತಾದ ಇಂದು ವಿಶೇಷವಾಗಿ ಡಬ್ಬಲ್ ವಿದೇಶದ ಮಕ್ಕಳಿಗೆ ಹೇಳುತ್ತಾರೆ, ಮಧುಬನದವರಂತೂ ತಂದೆಯ ಜೊತೆಗೇ ಇದ್ದಾರೆ. ಮಧುಬನದಲ್ಲಿ ಪರಮಾತ್ಮ ತಂದೆಯ ಜೊತೆಗೆ ಇರುವುದು ಕೂಡ ಬಹಳ ಒಳ್ಳೆಯದಾಗಿದೆ. ಮಧುಬನದ ನಿವಾಸಿಗಳಿಗೆ ಜೊತೆಗೆ ಪರಮಾತ್ಮ ತಂದೆ ಒಂದು ಮಾತನ್ನು ತಿಳಿಸುತ್ತಿದ್ದಾರೆ. ಎಷ್ಟೆಲ್ಲಾ ಜನ ಮಧುಬನಕ್ಕೆ ಬರುತ್ತಾರೋ, ಬಲೆ ಬಾಂಬೆಯವರು ಬಂದಿರಬಹುದು ಅಥವಾ ದಿಲ್ಲಿಯವರು ಬಂದಿರಬಹುದು, ಆದರೆ ಯಾರೆಲ್ಲ ಮಧುಬನಕ್ಕೆ ಬರುತ್ತಾರೋ, ಮಧುಬನಕ್ಕೆ ಬಂದಂತಹ ಸಮಯದಲ್ಲಿ ಎಲ್ಲರೂ ಮಧುಬನದ ನಿವಾಸಿಗಳೇ ಆಗಿದ್ದಾರೆ. ಡಬ್ಬಲ್ ವಿದೇಶದ ಮಕ್ಕಳು ಕೂಡ ಈ ಸಮಯದಲ್ಲಿ ಎಲ್ಲಿಯ ನಿವಾಸಿಗಳಾಗಿದ್ದೀರಾ? ಮಧುಬನದ ನಿವಾಸಿಗಳಾಗಿದ್ದೀರಾ ತಾನೆ? ಮಧುಬನದ ನಿವಾಸಿಗಳಾಗುವುದು ಒಳ್ಳೆಯದು ತಾನೆ? ಅಂದ ಮೇಲೆ ಮಕ್ಕಳಾದ ನೀವು ಬಲೆ ಇಲ್ಲಿ ತಂದೆಯ ಸಮ್ಮುಖದಲ್ಲಿ ಕುಳಿತಿರಬಹುದು ಅಥವಾ 4 ಕಡೆ ನಿಮ್ಮ ನಿಮ್ಮ ಸ್ಥಾನದಲ್ಲಿ ಕುಳಿತಿರಬಹುದು. ಬಾಪ್ತಾದ ಪ್ರತಿಯೊಬ್ಬರಲ್ಲೂ ಒಂದು ಪರಿವರ್ತನೆಯನ್ನು ಬಯಸುತ್ತಿದ್ದಾರೆ. ಒಂದು ವೇಳೆ ನಿಮಗೆ ಸಾಹಸ ಇದ್ದರೆ ಆ ಪರಿವರ್ತನೆಯ ಮಾತನ್ನು ಬಾಪ್ತಾದ ತಿಳಿಸುತ್ತಾರೆ. ಪರಿವರ್ತನೆ ಆಗುವಂತಹ ಸಾಹಸ ಇದೆ ತಾನೆ? ಪರಿವರ್ತನೆ ಆಗುವಂತಹ ಸಾಹಸ ಇದೆ ತಾನೆ? ಸಾಹಸ ಇದೆ ತಾನೆ?
ಸಾಹಸ ಇದೆ ಅಂದರೆ ಪರಿವರ್ತನೆ ಆಗಿ ತೋರಿಸಬೇಕು. ಸುಮ್ಮನೆ ತಂದೆಯ ಸಮ್ಮುಖದಲ್ಲಿ ಕೈಯನ್ನು ಎತ್ತಿದರೆ ಮುಗಿಯಿತು ಎಂದು ತಿಳಿದುಕೊಳ್ಳಬೇಡಿ. ಕೈಯನ್ನು ಎತ್ತುವುದೂ ಕೂಡ ಬಹಳ ಒಳ್ಳೆಯದಾಗಿದೆ, ಆದರೆ ಮನಸ್ಸಿನ ಕೈಯನ್ನು ಎತ್ತಬೇಕು. ಆದರೆ ಈ ದಿನ ಬರೀ ಸ್ಥೂಲ ಕೈಯನ್ನಷ್ಟೇ ಎತ್ತಬೇಡಿ, ಮನಸ್ಸಿನ ಕೈಯನ್ನೂ ಕೂಡ ಎತ್ತಬೇಕು. ವಿದೇಶದ ಮಕ್ಕಳು ತಂದೆಯ ಸಮೀಪದಲ್ಲಿ ಕುಳಿತಿದ್ದಾರೆ ಅಂದ ಮೇಲೆ ಸಮೀಪದಲ್ಲಿ ಇರುವಂತವರಿಗೆ ಮನಸ್ಸಿನ ಮಾತನ್ನು ಹೇಳಲಾಗುತ್ತದೆ. ಯಾರು ಸಮೀಪದಲ್ಲಿ ಇರುತ್ತಾರೋ, ಯಾರು ಹತ್ತಿರದ ವ್ಯಕ್ತಿಗಳಾಗಿರುತ್ತಾರೋ ಅವರಿಗೆ ಮನಸ್ಸಿನ ಮಾತನ್ನು ಹೇಳಲಾಗುತ್ತದೆ. ಮೆಜಾರಿಟಿ ಮಕ್ಕಳಿಗೆ ಬಾಪ್ತಾದರವರ ಬಗ್ಗೆ ಬಹಳ ಚೆನ್ನಾಗಿ ಪ್ರೀತಿ ಇದೆ, ಸೇವೆಯ ಬಗ್ಗೆ ಬಹಳ ಚೆನ್ನಾಗಿ ಪ್ರೀತಿ ಇದೆ ಅನ್ನುವುದು ತಂದೆಗೆ ಕಾಣಿಸುತ್ತಿದೆ. ಪರಮಾತ್ಮ ತಂದೆಯನ್ನು ಪ್ರೀತಿ ಮಾಡದೆ ಮಕ್ಕಳಿಗೆ ಇರಲು ಸಾಧ್ಯ ಇಲ್ಲ. ತಂದೆಯ ಪ್ರೀತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳದೆ ಮಕ್ಕಳಿಗೆ ಇರಲು ಸಾಧ್ಯ ಇಲ್ಲ. ಅದೇ ರೀತಿ ಸೇವೆಯನ್ನು ಮಾಡದೇ ಕೂಡ ಮಕ್ಕಳಾದ ನಿಮಗೆ ಇರಲು ಸಾಧ್ಯ ಇಲ್ಲ. ಅಂದ ಮೇಲೆ ಮೆಜಾರಿಟಿ ಮಕ್ಕಳ ಸರ್ಟಿಫಿಕೇಟ್ ಸರಿ ಇದೆ. ಬಾಪ್ತಾದ 4 ಕಡೆ ಇರುವಂತಹ ಮಕ್ಕಳನ್ನು ನೋಡುತ್ತಿದ್ದಾರೆ. ಆದರೆ ಅನ್ನುವ ಶಬ್ದ ಬರುತ್ತದೆ. ಮೆಜಾರಿಟಿ ಮಕ್ಕಳ ಮನಸ್ಸಿನಲ್ಲಿ ಇದೇ ಶಬ್ದ ಉತ್ಪನ್ನ ಆಗುತ್ತಿದೆ. ಯಾವುದೋ ಒಂದು ಇಂತಹ ಸಂಸ್ಕಾರ, ಹಳೆಯ ಸಂಸ್ಕಾರ ನಾವು ಬಯಸುತ್ತಿಲ್ಲ, ಆದರೆ ಆ ಹಳೆಯ ಸಂಸ್ಕಾರ ಇಲ್ಲಿಯವರೆಗೂ ಕೂಡ ನನ್ನನ್ನು ಆಕರ್ಷಣೆ ಮಾಡುತ್ತಿದೆ ಎಂದು ಅನೇಕ ಮಕ್ಕಳು ಹೇಳುತ್ತಾರೆ. ಅಂದ ಮೇಲೆ ಈಗ ನೀವು ಹೋಲಿ ಹಬ್ಬವನ್ನು ಆಚರಣೆ ಮಾಡಲು ಬಂದಿದ್ದೀರಾ. ಹೋಲಿ ಅನ್ನುವ ಶಬ್ದದ ಅರ್ಥವೇ ಆಗಿದೆ ಕಳೆದು ಹೋಗಿದ್ದು ಕಳೆದು ಹೋಯಿತು. ಹೋಲಿ ಅಂದರೆ ಆಗಿ ಹೋಯಿತು ಎಂದು ಅರ್ಥ. ಅಂದ ಮೇಲೆ ಯಾವುದೋ ಒಂದು ಸ್ವಲ್ಪ ಹಳೆಯ ಸಂಸ್ಕಾರ 5% ನಲ್ಲಿ ಇದ್ದರೂ, 10% ಹಳೆಯ ಸಂಸ್ಕಾರ ಇದ್ದರೂ, 50% ಹಳೆಯ ಸಂಸ್ಕಾರ ಇದ್ದರೂ ಅದು ಸ್ವಲ್ಪ ಹಳೆಯ ಸಂಸ್ಕಾರ ಇದ್ದಂತೆ. ಕಡಿಮೆ ಅಂದರೆ 5% ಹಳೆಯ ಸಂಸ್ಕಾರ ಇದ್ದರೂ ಕೂಡ ಈ ದಿನ ಆ 5% ಹಳೆಯ ಸಂಸ್ಕಾರವನ್ನೂ ಕೂಡ ಹೋಲಿಯಲ್ಲಿ ಸುಟ್ಟು ಹಾಕಿ. ಅಂದ ಮೇಲೆ ಯಾವುದನ್ನು ನಿಮ್ಮ ಸಂಸ್ಕಾರ ಎಂದು ತಿಳಿದುಕೊಂಡಿದ್ದೀರೋ ಸ್ವಲ್ಪ ಆ ಸಂಸ್ಕಾರ ಮಧ್ಯ ಮಧ್ಯದಲ್ಲಿ ನನಗೆ ತೊಂದರೆಯನ್ನು ಕೊಡುತ್ತದೆ ಎಂದು ಹೇಳುತ್ತೀರಾ. ಪ್ರತಿಯೊಬ್ಬರು ಈ ಹಳೆಯ ಸಂಸ್ಕಾರ ನನಗೆ ತೊಂದರೆಯನ್ನು ಕೊಡುತ್ತಿದೆ ಎಂದು ತಿಳಿದುಕೊಂಡಿದ್ದೀರಾ ತಾನೆ. ಅಂದ ಮೇಲೆ ಹೋಲಿ ಹಬ್ಬದ ಸಮಯದಲ್ಲಿ 1ನೇಯದಾಗಿ ಸುಡಲಾಗುತ್ತದೆ, ಇನ್ನು 2ನೇಯದಾಗಿ ಬಣ್ಣದಿಂದ ಆಟವನ್ನು ಆಡುತ್ತಾರೆ, ಅಂದರೆ ಬಣ್ಣವನ್ನು ಹಚ್ಚುತ್ತಾರೆ. 2 ಪ್ರಕಾರದಿಂದ ಹೋಲಿಯನ್ನು ಆಚರಣೆ ಮಾಡಲಾಗುತ್ತದೆ. ಮತ್ತು ಹೋಲಿ ಅನ್ನುವ ಶಬ್ದದ ಅರ್ಥ ಆಗಿದೆ ಕಳೆದು ಹೋಗಿದ್ದು ಕಳೆದು ಹೋಯಿತು ಎಂದು. ಅಂದ ಮೇಲೆ ಬಾಪ್ತಾದ ಈಗ ಮಕ್ಕಳಿಂದ ಏನನ್ನು ಬಯಸುತ್ತಿದ್ದಾರೆ? ನಿಮ್ಮಲ್ಲಿ ಅಂತಹ ಯಾವ ಹಳೆಯ ಸಂಸ್ಕಾರ ಉಳಿದುಕೊಂಡಿದೆಯೋ, ಯಾವ ಕಾರಣದಿಂದ ಆ ಹಳೆಯ ಸಂಸ್ಕಾರ ಪರಿವರ್ತನೆ ಆಗುತ್ತಿಲ್ಲ, ಆ ಹಳೆಯ ಸಂಸ್ಕಾರವನ್ನು ಈ ದಿನ ನೀವು ಸುಡಬೇಕು. ಅಂದರೆ ಆ ಹಳೆಯ ಸಂಸ್ಕಾರದ ಸಂಸ್ಕಾರವನ್ನು ಮಾಡಿಬಿಡಿ. ಸುಡುವುದರಿಂದ ಸಂಸ್ಕಾರ ಆದಂತೆ ಆಗುತ್ತದೆ ತಾನೆ. ಸುಡುವುದಕ್ಕೆ ಸಂಸ್ಕಾರವನ್ನು ಮಾಡುವುದು ಎಂದು ಹೇಳುತ್ತಾರೆ. ಮನುಷ್ಯರು ಸತ್ತಾಗ ಎಲ್ಲರೂ ಹೇಳುತ್ತಾರೆ ಇಂತಹ ವ್ಯಕ್ತಿಯ ಸಂಸ್ಕಾರವನ್ನು ಮಾಡಬೇಕು ಎಂದು, ಅಂದರೆ ಸದಾ ಕಾಲಕ್ಕೋಸ್ಕರ ಅವರ ಶರೀರವನ್ನು ಸಮಾಪ್ತಿ ಮಾಡಬೇಕು ಎಂದು. ಅಂದ ಮೇಲೆ ಈ ಸಮಯದ ನಿಮ್ಮ ಸಂಸ್ಕಾರವನ್ನು ನೀವು ಸಂಸ್ಕಾರ ಮಾಡಲು ಸಾಧ್ಯ ಆಗುತ್ತದೆಯೋ ಅಥವಾ ಇಲ್ಲವೋ? ನೀವೆಲ್ಲರೂ ಹೇಳುತ್ತೀರಾ ನನ್ನ ಮನಸ್ಸಿನಲ್ಲಿ ಇಂತಹ ಸಂಸ್ಕಾರ ಬರಬೇಕು ಎಂದು ನಾನು ಬಯಸುವುದಿಲ್ಲ ಎಂದು ಹೇಳುತ್ತೀರಾ. ಆದರೂ ಕೂಡ ಆ ಸಂಸ್ಕಾರ ಮನಸ್ಸಿನಲ್ಲಿ ಬರುತ್ತದೆ. ಆ ಸಂಸ್ಕಾರ ಮನಸ್ಸಿನಲ್ಲಿ ಉತ್ಪನ್ನ ಆದಾಗ ಏನನ್ನು ಮಾಡಬೇಕು? ಈ ರೀತಿ ವಿಚಾರ ಮಾಡುತ್ತೀರಾ ತಾನೆ. ಒಳ್ಳೆಯದು. ಆ ಹಳೆಯ ಸಂಸ್ಕಾರ ಮನಸ್ಸಿನಲ್ಲಿ ಉತ್ಪನ್ನ ಆಗುತ್ತಿದೆ ತಾನೆ. ನಮಗೆ ಗೊತ್ತಿಲ್ಲದಂತೆ ಅಪ್ಪಿ ತಪ್ಪಿ ಆ ಹಳೆಯ ಸಂಸ್ಕಾರ ಮನಸ್ಸಿನಲ್ಲಿ ಉತ್ಪನ್ನ ಆಗುತ್ತಿದೆ. ಒಂದು ವೇಳೆ ಯಾವುದಾದರೂ ವಸ್ತುವನ್ನು ಯಾರಿಗಾದರೂ ನೀವು ಕೊಟ್ಟಿದ್ದರೆ, ಒಮ್ಮೆ ಅನ್ಯರಿಗೆ ನೀಡಿದಂತಹ ವಸ್ತು ಅಪ್ಪಿ ತಪ್ಪಿ ಪುನಃ ನಮ್ಮ ಬಳಿ ಬಂದರೆ ನೀವು ಏನೆಂದು ಹೇಳುತ್ತೀರಾ? ಅನ್ಯರಿಗೆ ನೀಡಿದಂತಹ ವಸ್ತು ನಿಮ್ಮ ಬಳಿ ಬಂದರೆ ಅದನ್ನು ಗಾಡ್ರೇಜ್ನಲ್ಲಿ ಬಹಳಷ್ಟು ಸುರಕ್ಷಿತವಾಗಿ ಇಡುತ್ತೀರೇನು? ಸುರಕ್ಷಿತವಾಗಿ ಆ ವಸ್ತುವನ್ನು ಇಟ್ಟುಕೊಳ್ಳುತ್ತೀರೇನು? ಅದೇ ರೀತಿ ಒಂದು ವೇಳೆ ಹಳೆಯ ಸಂಸ್ಕಾರ ಮನಸ್ಸಿನಲ್ಲಿ ಬಂದರೆ ಮನಸ್ಸಿನಲ್ಲಿ ಹಳೆಯ ಸಂಸ್ಕಾರವನ್ನು ಇಟ್ಟುಕೊಳ್ಳಬೇಡಿ. ಏಕೆಂದರೆ ನಿಮ್ಮ ಮನಸ್ಸಿನಲ್ಲಿ ಪರಮಾತ್ಮ ತಂದೆ ಕುಳಿತಿದ್ದಾರೆ. ಅಂದ ಮೇಲೆ ಪರಮಾತ್ಮ ತಂದೆಯ ಜೊತೆಗೆ ಒಂದು ವೇಳೆ ಹಳೆಯ ಸಂಸ್ಕಾರವನ್ನು ಇಟ್ಟುಕೊಂಡರೆ ತಂದೆಗೆ ಇಷ್ಟ ಆಗುತ್ತದೆಯೇನು? ತಂದೆಗೆ ನೀವು ಹಳೆಯ ಸಂಸ್ಕಾರವನ್ನು ತಂದೆಯ ಜೊತೆಗೆ ಮನಸ್ಸಿನಲ್ಲಿ ಇಟ್ಟುಕೊಳ್ಳುವುದು ಇಷ್ಟ ಆಗುವುದಿಲ್ಲ. ಆದ್ದರಿಂದ ಅಪ್ಪಿ ತಪ್ಪಿ ಹಳೆಯ ಸಂಸ್ಕಾರ ಮನಸ್ಸಿನಲ್ಲಿ ಉತ್ಪನ್ನ ಆದರೆ ಮನಸ್ಸಿನಿಂದ ಬಾಬಾ 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 ಎಂದು ಕರೆದರೆ ಸಾಕು, ಆ ಸಂಸ್ಕಾರ ಸಮಾಪ್ತಿಯಾಗಿ ಬಿಡುತ್ತದೆ. ಆಗ ಆ ಸಂಸ್ಕಾರಕ್ಕೆ ಬಿಂದುವನ್ನು ಇಡಲು ಸಾಧ್ಯ ಆಗುತ್ತದೆ. ಪರಮಾತ್ಮ ತಂದೆ ಯಾರಾಗಿದ್ದಾರೆ? ಪರಮಾತ್ಮ ತಂದೆ ಬಿಂದು ಆಗಿದ್ದಾರೆ.
ಅಂದ ಮೇಲೆ ನಿಮ್ಮ ಹಳೆಯ ಸಂಸ್ಕಾರಕ್ಕೂ ಕೂಡ ಬಿಂದುವನ್ನು ಇಡಲು ಸಾಧ್ಯ ಆಗುತ್ತದೆ. ಮನಪೂರ್ವಕವಾಗಿ ಬಾಬಾ ಎಂದು ಕರೆದಾಗ ಹಳೆಯ ಸಂಸ್ಕಾರಕ್ಕೆ ಬಿಂದುವನ್ನು ಇಡಲು ಸಾಧ್ಯ ಆಗುತ್ತದೆ. ಇನ್ನು ಕೇವಲ ಸ್ವಾರ್ಥಕ್ಕೋಸ್ಕರ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾ ಬಾಬಾ ಈ ಸಂಸ್ಕಾರವನ್ನು ತೆಗೆದುಕೊಳ್ಳಿ, ಬಾಬಾ ಈ ಸಂಸ್ಕಾರವನ್ನು ತೆಗೆದುಕೊಳ್ಳಿ ಎಂದು ಹೇಳಿ ಆ ಸಂಸ್ಕಾರವನ್ನು ನಿಮ್ಮ ಬಳಿ ಇಟ್ಟುಕೊಂಡರೆ, ಸಂಸ್ಕಾರವನ್ನು ನಿಮ್ಮ ಬಳಿ ಇಟ್ಟುಕೊಂಡು ಪರಮಾತ್ಮ ತಂದೆಗೆ ಸಂಸ್ಕಾರವನ್ನು ತೆಗೆದುಕೊಳ್ಳಿ, ಸಂಸ್ಕಾರವನ್ನು ತೆಗೆದುಕೊಳ್ಳಿ ಎಂದು ಹೇಳುತ್ತಿರುತ್ತಾರೆ. ನೀವು ಮನಸ್ಸಿನಲ್ಲಿ ಸಂಸ್ಕಾರವನ್ನು ಇಟ್ಟುಕೊಂಡು ಪರಮಾತ್ಮ ತಂದೆಗೆ ಈ ಹಳೆಯ ಸಂಸ್ಕಾರವನ್ನು ತೆಗೆದುಕೊಳ್ಳಿ ಎಂದು ಹೇಳಿದರೆ ತಂದೆ ಹೇಗೆ ಸಂಸ್ಕಾರವನ್ನು ತೆಗೆದುಕೊಳ್ಳಲು ಸಾಧ್ಯ? ನಿಮ್ಮ ವಸ್ತುವನ್ನು ತಂದೆ ಹೇಗೆ ತೆಗೆದುಕೊಳ್ಳಲು ಸಾಧ್ಯ? ಮೊದಲು ಆ ವಸ್ತುವನ್ನು ನಿಮ್ಮ ವಸ್ತು ಎಂದು ತಿಳಿದುಕೊಳ್ಳಬೇಡಿ. ಆಗ ತಂದೆ ಆ ವಸ್ತುವನ್ನು ಸ್ವೀಕಾರ ಮಾಡುತ್ತಾರೆ. ಪರಮಾತ್ಮ ತಂದೆ ಸುಮ್ಮನೆ ಅನ್ಯರ ವಸ್ತುವನ್ನು ತೆಗೆದುಕೊಳ್ಳುತ್ತಾರೇನು? ಪರಮಾತ್ಮ ತಂದೆ ಎಂದಾದರೂ ಅನ್ಯರ ವಸ್ತುವನ್ನು ತೆಗೆದುಕೊಳ್ಳುವಂತಹ ಕಾರ್ಯವನ್ನು ಮಾಡುತ್ತಾರೇನು? ಅಂದ ಮೇಲೆ ನೀವೀಗ ಏನನ್ನು ಮಾಡುತ್ತೀರಾ? ಹೋಲಿಯನ್ನು ಆಚರಣೆ ಮಾಡುತ್ತೀರಾ ತಾನೆ? ಹೋಲಿ ಹೋಲಿ ಅಂದರೆ ಕಳೆದು ಹೋಗಿದ್ದು ಕಳೆದು ಹೋಯಿತು, ನಾನೀಗ ಪವಿತ್ರ ಆತ್ಮ ಆಗಿದ್ದೇನೆ ಎಂದು ತಿಳಿದುಕೊಳ್ಳುತ್ತೀರಾ ತಾನೆ? ಒಳ್ಳೆಯದು. ಯಾರು ಈ ರೀತಿ ದೃಢ ಸಂಕಲ್ಪವನ್ನು ಮಾಡುತ್ತಿದ್ದೇನೆ ಎಂದು ತಿಳಿದುಕೊಂಡಿದ್ದೀರೋ ಅವರು ಕೈಯನ್ನು ಎತ್ತಿ. ನೀವೀಗ ಗಳಿಗೆ ಗಳಿಗೆಗೂ ಆ ಹಳೆಯ ಸಂಸ್ಕಾರವನ್ನು ತೆಗೆದು ಹಾಕಿದರೆ ಆ ಹಳೆಯ ಸಂಸ್ಕಾರ ನಿಮ್ಮಿಂದ ದೂರ ಆಗುತ್ತದೆ. ಹಳೆಯ ಸಂಸ್ಕಾರವನ್ನು ಮನಸ್ಸಿನ ಒಳಗಡೆ ಇಟ್ಟುಕೊಳ್ಳಬೇಡಿ. ನಾನು ಏನನ್ನು ಮಾಡಲಿ, ಹೇಗೆ ಮಾಡಲಿ, ಈ ಹಳೆಯ ಸಂಸ್ಕಾರ ಮನಸ್ಸಿನಿಂದ ಹೊರಗಡೆ ಹೋಗುತ್ತಿಲ್ಲ ಎಂದು ಹೇಳಬೇಡಿ. ಏನನ್ನು ಮಾಡಲಿ, ಈ ಸಂಸ್ಕಾರ ನನ್ನಿಂದ ದೂರ ಆಗುತ್ತಿಲ್ಲ ಎಂದು ಹೇಳಬೇಡಿ. ಅಂದ ಮೇಲೆ ದೃಢ ಸಂಕಲ್ಪವನ್ನು ಮಾಡುತ್ತೀರಾ ತಾನೆ? ಯಾರು ದೃಢ ಸಂಕಲ್ಪವನ್ನು ಮಾಡುತ್ತೀರಾ ಎಂದು ಹೇಳುತ್ತೀರೋ ಅವರು ಮನಸ್ಸಿನಿಂದ ಕೈಯನ್ನು ಎತ್ತಿ. ಸ್ಥೂಲ ರೂಪದ ಕೈಯನ್ನು ಎತ್ತಬೇಡಿ, ಮನಸ್ಸಿನಿಂದ ಕೈಯನ್ನು ಎತ್ತಿ. ಕೆಲವರು ಮನಸ್ಸಿನಿಂದ ಕೈಯನ್ನು ಎತ್ತುತ್ತಿಲ್ಲ, ಕೆಲವರು ಕೈಯನ್ನು ಎತ್ತುತ್ತಿದ್ದಾರೆ. ಎಲ್ಲರೂ ಕೈಯನ್ನು ಎತ್ತುತ್ತಿಲ್ಲ. ಈಗ ಎಲ್ಲರೂ ಕೈಯನ್ನು ಎತ್ತಿದರು. ಬಹಳ ಒಳ್ಳೆಯದು. ಶುಭಾಶಯಗಳು, ಶುಭಾಶಯಗಳು. ಒಂದು ಕಡೆ ಅಡ್ವಾನ್ಸ್ ಪಾರ್ಟಿಯವರು ಬಾಪ್ತಾದರವರಿಗೆ ಬಾರಿ ಬಾರಿಗೂ ಹೇಳುತ್ತಿರುತ್ತಾರೆ, ಬಾಬಾ ಎಲ್ಲಿಯವರೆಗೂ ಕಾಯಬೇಕು, ಎಲ್ಲಿಯವರೆಗೂ ಕಾಯಬೇಕು, ಇನ್ನು ಎಲ್ಲಿಯವರೆಗೂ ಕಾಯಬೇಕು ಎಂದು. ಇನ್ನು ಎರಡನೆಯದಾಗಿ ಪ್ರಕೃತಿ ಕೂಡ ಪರಮಾತ್ಮ ತಂದೆಗೆ ಅರ್ಜಿಯನ್ನು ಹಾಕುತ್ತಿರುತ್ತದೆ. ಈಗ ಪರಿವರ್ತನೆಯನ್ನು ಮಾಡಿ, ಈಗ ಪರಿವರ್ತನೆಯನ್ನು ಮಾಡಿ ಎಂದು ಪ್ರಕೃತಿ ಪರಮಾತ್ಮ ತಂದೆಗೆ ಅರ್ಜಿಯನ್ನು ಹಾಕುತ್ತಿದೆ. ಬ್ರಹ್ಮ ತಂದೆ ಕೂಡ ಹೇಳುತ್ತಾರೆ, ಇನ್ನು ಎಲ್ಲಿಯವರೆಗೂ ಪರಮಧಾಮದ ಬಾಗಿಲನ್ನು ತೆರೆಯುವುದಕ್ಕೋಸ್ಕರ ಕಾಯುವುದು, ಇನ್ನೂ ಯಾವಾಗ ಪರಮಧಾಮದ ಬಾಗಿಲನ್ನು ತೆರೆಯುವುದು ಎಂದು ಬ್ರಹ್ಮ ತಂದೆ ಕೂಡ ಪರಮಾತ್ಮ ತಂದೆಯನ್ನು ಕೇಳುತ್ತಾರೆ. ಏಕೆಂದರೆ ಎಲ್ಲರೂ ಜೊತೆಗೇ ಹೋಗಬೇಕು ತಾನೆ, ಯಾರು ಇಲ್ಲೇ ಉಳಿದುಕೊಳ್ಳಬಾರದು. ಜೊತೆಗೆ ಹೋಗುತ್ತೀರಾ ತಾನೆ, ಜೊತೆಗೆ ಗೇಟನ್ನು ತೆರೆಯುತ್ತೀರಾ ತಾನೆ? ಬಲೆ ಗೇಟ್ನ ಕೀಯನ್ನು ಬ್ರಹ್ಮ ತಂದೆ ಓಪನ್ ಮಾಡುತ್ತಾರೆ. ಆದರೆ ಬ್ರಹ್ಮ ತಂದೆ ಪರಮಧಾಮದ ಗೇಟನ್ನು ತೆರೆಯುವಾಗ ನೀವೆಲ್ಲರೂ ಬ್ರಹ್ಮ ತಂದೆಯ ಜೊತೆಗೆ ಇರುತ್ತೀರಾ ತಾನೆ? ಅಂದ ಮೇಲೆ ಈಗಿನಿಂದ ಸ್ವಯಂನಲ್ಲಿ ಅಂತಹ ಪರಿವರ್ತನೆಯನ್ನು ಮಾಡಿಕೊಳ್ಳಿ. ಕೇವಲ ಹಳೆಯ ಸಂಸ್ಕಾರವನ್ನು ಮನಸ್ಸಿನಲ್ಲಿ ಉತ್ಪನ್ನ ಆಗಲು ಬಿಡಬೇಡಿ. ಹಳೆಯ ವಸ್ತು ನನ್ನ ವಸ್ತು ಅಲ್ಲ, ಅದು ಅನ್ಯರ ವಸ್ತು ಆಗಿದೆ. ರಾವಣನ ವಸ್ತುವನ್ನು ನೀವೇಕೆ ಇಟ್ಟುಕೊಂಡಿದ್ದೀರಾ? ಅನ್ಯರ ವಸ್ತುವನ್ನು ನಿಮ್ಮ ಬಳಿ ಇಟ್ಟುಕೊಳ್ಳುತ್ತೀರೇನು? ಅಂದ ಮೇಲೆ ಹಳೆಯ ಸಂಸ್ಕಾರ ಯಾರ ವಸ್ತು ಆಗಿದೆ? ರಾವಣನ ವಸ್ತು ಆಗಿದೆ. ಅಂದ ಮೇಲೆ ಆ ರಾವಣನ ವಸ್ತುವನ್ನು ನಿಮ್ಮ ಬಳಿ ಏಕೆ ಇಟ್ಟುಕೊಂಡಿದ್ದೀರಾ? ರಾವಣನ ವಸ್ತುವನ್ನು ನಿಮ್ಮ ಬಳಿ ಇಟ್ಟುಕೊಳ್ಳುತ್ತೀರೇನು? ರಾವಣನ ವಸ್ತುವನ್ನು ನಿಮ್ಮ ಬಳಿ ಇಟ್ಟುಕೊಳ್ಳಬೇಕೋ ಅಥವಾ ಇಟ್ಟುಕೊಳ್ಳಬಾರದು? ಪಕ್ಕಾ ರೂಪದಲ್ಲಿ ಇಟ್ಟುಕೊಳ್ಳಬಾರದು ತಾನೆ? ಒಳ್ಳೆಯದು. ಈಗ ಬಣ್ಣದ ಹೋಲಿಯನ್ನು ಬಲೆ ಆಚರಣೆ ಮಾಡಿ, ಆದರೆ ಈಗ ಸತ್ಯವಾದ ಹೋಲಿಯನ್ನು ಆಚರಣೆ ಮಾಡಬೇಕು. ನೀವೆಲ್ಲರೂ ನೋಡುತ್ತಿದ್ದೀರಾ, ನಿಮ್ಮೆಲ್ಲರ ಬಗ್ಗೆ ಗಾಯನ ಇದೆ. ದಯಾಹೃದಯಿ ಅನ್ನುವುದು ನಿಮ್ಮೆಲ್ಲರ ಗಾಯನ ಆಗಿದೆ. ನೀವು ದಯಾಹೃದಯಿ ದೇವತೆಗಳಾಗಿದ್ದೀರಾ, ದಯೆಯ ದೇವಿಯಾಗಿದ್ದೀರಾ, ದಯೆಯ ದೇವತೆ ಆಗಿದ್ದೀರಾ. ಅಂದ ಮೇಲೆ ನಿಮಗೆ ದಯೆ ಬರುತ್ತಿಲ್ಲ ಏನು? ನಿಮ್ಮ ಸೋದರ ಸೋದರಿಯರು ಇಷ್ಟೊಂದು ದುಃಖಿಯಾಗಿದ್ದಾರೆ. ಆ ಆತ್ಮರ ದುಃಖವನ್ನು ನೋಡಿ ಅವರ ಬಗ್ಗೆ ನಿಮಗೆ ದಯೆ ಬರುತ್ತಿಲ್ಲ ಏನು? ದಯೆ ಬರುತ್ತಿದೆಯೇನು? ದಯೆ ಬಂದರೆ ಸಂಸ್ಕಾರವನ್ನು ಪರಿವರ್ತನೆ ಮಾಡಿಕೊಳ್ಳಿ. ಸಂಸ್ಕಾರವನ್ನು ಪರಿವರ್ತನೆ ಮಾಡಿಕೊಂಡರೆ ಸಂಸಾರವೇ ಪರಿವರ್ತನೆ ಆಗುತ್ತದೆ. ಎಲ್ಲಿಯವರೆಗೂ ಸಂಸ್ಕಾರವನ್ನು ಪರಿವರ್ತನೆ ಮಾಡಿಕೊಳ್ಳುವುದಿಲ್ಲವೋ ಅಲ್ಲಿಯವರೆಗೂ ಸಂಸಾರ ಪರಿವರ್ತನೆ ಆಗುವುದಿಲ್ಲ. ಅಂದ ಮೇಲೆ ಏನನ್ನು ಮಾಡುತ್ತೀರಾ? ಈ ದಿನ ಎಲ್ಲರೂ ತಂದೆಯ ಮೂಲಕ ದೃಷ್ಟಿಯನ್ನು ಪಡೆದುಕೊಳ್ಳಬೇಕು ಅನ್ನುವ ಖುಷಿಯ ಸಮಾಚಾರವನ್ನು ಕೇಳಿದ್ದೀರಿ. ಮಾತು ಒಳ್ಳೆಯದಾಗಿದೆ. ಬಾಪ್ತಾದ ಮಕ್ಕಳ ಆಜ್ಞಾಕಾರಿಯಾಗಿದ್ದಾರೆ. ಆದರೆ ಎಂದು ಹೇಳಿ ಮಕ್ಕಳು ನಗುತ್ತಾರೆ. ಬಲೆ ನಗಿ,
ದೃಷ್ಟಿಯನ್ನು ಪಡೆದುಕೊಳ್ಳಬೇಕು ಎಂದು ಎಲ್ಲರೂ ಹೇಳುತ್ತಿದ್ದೀರಾ. ದೃಷ್ಟಿಯ ಮೂಲಕ ಸೃಷ್ಟಿಯೇ ಪರಿವರ್ತನೆ ಆಗುತ್ತದೆ. ಅಂದ ಮೇಲೆ ಈ ದಿನ ದೃಷ್ಟಿಯ ಮೂಲಕ ಸೃಷ್ಟಿಯನ್ನು ಪರಿವರ್ತನೆ ಮಾಡಲೇಬೇಕು. ಏಕೆಂದರೆ ಸಂಪನ್ನತೆ ಅಥವಾ ಎಷ್ಟೆಲ್ಲಾ ಪ್ರಾಪ್ತಿ ನಮಗೆ ಸಿಕ್ಕಿದೆಯೋ ಬಹಳ ಸಮಯದವರೆಗೂ ಆ ಪ್ರಾಪ್ತಿಯಿಂದ ಸಂಪನ್ನ ಆಗುವಂತಹ ಅಭ್ಯಾಸ ನಮಗೆ ಇರಬೇಕು. ಬಹಳ ಸಮಯದವರೆಗೂ ಪ್ರಾಪ್ತಿಯಿಂದ ಸಂಪನ್ನ ಸ್ಥಿತಿಯಲ್ಲಿ ಸ್ಥಿತ ಆದಂತಹ ಅಭ್ಯಾಸ ನಮಗೆ ಇರಬೇಕು ಎಂದು ಈ ರೀತಿ ತಿಳಿದುಕೊಳ್ಳಬೇಡಿ. ಸಮಯ ಬಂದಾಗ ಎಲ್ಲವೂ ಸರಿ ಹೋಗುತ್ತದೆ. ಸಮಯ ಬಂದಾಗ ನಾವು ಪ್ರಾಪ್ತಿಯಿಂದ ಸಂಪನ್ನ ಆಗುತ್ತೇವೆ ಎಂದು ತಿಳಿದುಕೊಳ್ಳಬೇಡಿ. ಬಹಳ ಸಮಯದ ರಾಜ್ಯವನ್ನು ಪಡೆದುಕೊಳ್ಳಬೇಕು. ಅಂದ ಮೇಲೆ ಬಹಳ ಸಮಯದವರೆಗೂ ಸಂಪನ್ನತೆಯ ಅನುಭವವನ್ನು ಮಾಡಬೇಕು. ಅಂದ ಮೇಲೆ ಸರಿ ತಾನೆ? ಡಬ್ಬಲ್ ವಿದೇಶದವರು ಖುಷಿಯಲ್ಲಿ ಇದ್ದೀರಾ ತಾನೆ? ಒಳ್ಳೆಯದು. 4 ಕಡೆ ಇರುವಂತಹ ಸರ್ವ 3 ಸಿಂಹಾಸನಕ್ಕೆ ಅಧಿಕಾರಿಯಾದಂತಹ ವಿಶೇಷ ಆತ್ಮರಿಗೆ ಸದಾ ಸ್ವರಾಜ್ಯ ಅಧಿಕಾರಿಯಾದಂತಹ ವಿಶೇಷ ಆತ್ಮರಿಗೆ ಸದಾ ದಯಾಹೃದಯ ಆದಂತಹ ಆತ್ಮರಿಗೆ ದಯಾಹೃದಯಗಳಾಗಿ ಸುಖ ಶಾಂತಿಯ ನೆಲೆಯನ್ನು ನೀಡುವಂತಹ ಮಹಾದಾನಿ ಆತ್ಮರಿಗೆ ಸದಾ ದೃಢತೆ ಮತ್ತು ಸಫಲತೆಯ ಅನುಭವವನ್ನು ಮಾಡುವಂತಹ ಪರಮಾತ್ಮ ತಂದೆಯ ಸಮಾನ ಆದಂತಹ ಆತ್ಮರಿಗೆ ಬಾಪ್ತಾದರವರ ನೆನಪು, ಪ್ರೀತಿ ಮತ್ತು ನಮಸ್ತೆ. ಬಾಪ್ತಾದರವರಿಗೆ ಮಕ್ಕಳ ನೆನಪು, ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಇಂದಿನ ವರದಾನ ಆಗಿದೆ. ಸಂಕಲ್ಪ ಮತ್ತು ಮಾತಿನ ವಿಸ್ತಾರವನ್ನು ಸಾರದಲ್ಲಿ ತರುವಂತಹ ಅಂತರ್ಮುಖಿಗಳಾಗಿ ವ್ಯರ್ಥ ಸಂಕಲ್ಪಗಳ ವಿಸ್ತಾರವನ್ನು ಸಂಕ್ಷಿಪ್ತಗೊಳಿಸಿಕೊಂಡು ಸಾರ ರೂಪದಲ್ಲಿ ಸ್ಥಿತ ಆಗಬೇಕು. ಅಂದರೆ ಬಾಯಿಯಿಂದ ವ್ಯರ್ಥದ ಶಬ್ದವನ್ನು ಸಂಕ್ಷಿಪ್ತಗೊಳಿಸಿಕೊಂಡು ಸಮರ್ಥ ಶಬ್ದವನ್ನೇ ಮಾತನಾಡಬೇಕು. ಅಂದರೆ ಶಬ್ದವನ್ನು ಸಾರ ರೂಪದಲ್ಲಿ ತರಬೇಕು. ಇದೇ ಅಂತರ್ಮುಖತೆ ಆಗಿದೆ. ಇಂತಹ ಅಂತರ್ಮುಖಿ ಮಕ್ಕಳೇ ಶಾಂತಿಯ ಶಕ್ತಿಯ ಮೂಲಕ ಅಲೆದಾಡುತ್ತಿರುವಂತಹ ಆತ್ಮರಿಗೆ ಸರಿಯಾದ ನೆಲೆಯನ್ನು ತೋರಿಸಲು ಸಾಧ್ಯ. ಈ ಶಾಂತಿಯ ಶಕ್ತಿ ಅನೇಕ ಆತ್ಮರಿಗೆ ಆತ್ಮಿಕ ಬಣ್ಣವನ್ನು ತೋರಿಸುತ್ತದೆ. ಅಂದರೆ ಆತ್ಮಿಕ ನೆಲೆಯನ್ನು ತೋರಿಸುತ್ತದೆ. ಶಾಂತಿಯ ಶಕ್ತಿಯ ಮೂಲಕ ಪ್ರತಿಯೊಂದು ಆತ್ಮದ ಶಬ್ದ ಎಷ್ಟು ಸಮೀಪದಲ್ಲಿ ಕೇಳಿಸುತ್ತದೆ ಅಂದರೆ ಯಾರೋ ಸಮ್ಮುಖದಲ್ಲಿ ಮಾತನಾಡುತ್ತಿದ್ದಾರೆ ಎಂದು ನಿಮಗೆ ಅನುಭವ ಆಗುತ್ತದೆ. ಇಂದಿನ ಸ್ಲೋಗನ್ ಆಗಿದೆ, ಸ್ವಭಾವ, ಸಂಸ್ಕಾರ, ಸಂಬಂಧ, ಸಂಪರ್ಕದಲ್ಲಿ ಲೈಟ್ ಆಗಿ ಇರಬೇಕು. ಅಂದರೆ ಹಗುರರಾಗಿ ಇರಬೇಕು. ಸ್ವಭಾವ, ಸಂಸ್ಕಾರ, ಸಂಬಂಧ, ಸಂಪರ್ಕದಲ್ಲಿ ಹಗುರರಾಗಿ ಇರುವುದು ಅಂದರೆ ಸೂಕ್ಷ್ಮ ದೇವತೆ ಆಗುವುದಾಗಿದೆ. ಒಳ್ಳೆಯದು. ಇಂದಿನ ಅವ್ಯಕ್ತ ಸೂಚನೆಯಾಗಿದೆ. ಸತ್ಯತೆ ಮತ್ತು ಸಭ್ಯತೆ ಅನ್ನುವ ಸಂಸ್ಕೃತಿಯನ್ನು ನಿಮ್ಮದನ್ನಾಗಿ ಮಾಡಿಕೊಳ್ಳಿ. ಸತ್ಯ ಮನಸ್ಸುಳ್ಳಂತಹ ಸತ್ಯವಾದಿ ಮಕ್ಕಳು ಸತ್ಯತೆಯ ಮಹಾನತೆಯ ಕಾರಣ ಸೆಕೆಂಡ್ನಲ್ಲಿ ಬಿಂದು ಆಗಿ ಬಿಂದು ಸ್ವರೂಪದಲ್ಲಿರುವ ಪರಮಾತ್ಮ ತಂದೆಯನ್ನು ನೆನಪು ಮಾಡಲು ಸಾಧ್ಯ. ಸತ್ಯ ಮನಸ್ಸುಳ್ಳಂತಹ ಮಕ್ಕಳೇ ಮಾಲೀಕ ಆದಂತಹ ಪರಮಾತ್ಮ ತಂದೆಯನ್ನು ಒಲಿಸಿಕೊಳ್ಳುವ ಕಾರಣ, ಪರಮಾತ್ಮ ತಂದೆಯ ವಿಶೇಷ ಆಶೀರ್ವಾದವನ್ನು ಪ್ರಾಪ್ತಿ ಮಾಡಿಕೊಳ್ಳುವ ಕಾರಣ ಸಮಯಕ್ಕನುಸಾರವಾಗಿ ಅವರ ಬುದ್ಧಿ ಯುಕ್ತಿಯುಕ್ತವಾಗಿ ಕಾರ್ಯವನ್ನು ಮಾಡುತ್ತದೆ ಮತ್ತು ಯಥಾರ್ಥವಾಗಿ ಸ್ವತಃ ಕಾರ್ಯವನ್ನು ಮಾಡುತ್ತದೆ. ಏಕೆಂದರೆ ಬುದ್ಧಿವಂತರಿಗೆ ಬುದ್ಧಿವಂತ ಆದಂತಹ ಪರಮಾತ್ಮ ತಂದೆಯನ್ನು ನೀವು ಒಲಿಸಿಕೊಂಡಿದ್ದೀರಾ. ಇಂದಿನ ಸೂಚನೆ ಆಗಿದೆ. ಇಂದು ಅಂತಾರಾಷ್ಟ್ರೀಯ ಯೋಗದ ದಿನ, 3ನೇ ಭಾನುವಾರ ಆಗಿದೆ. ಈ ದಿನ ಸಂಜೆ 6:30 ರಿಂದ 7:30 ಎಲ್ಲಾ ಸೋದರ ಸೋದರಿಯರು ಸಂಘಟಿತ ರೂಪದಲ್ಲಿ ಒಟ್ಟಿಗೆ ಸೇರಿ ಯೋಗದ ಅಭ್ಯಾಸದಲ್ಲಿ ಸರ್ವ ಆತ್ಮರ ಬಗ್ಗೆ ಇದೇ ಶುಭ ಭಾವನೆಯನ್ನು ಇಟ್ಟುಕೊಳ್ಳಿ. ಸರ್ವ ಆತ್ಮರ ಕಲ್ಯಾಣ ಆಗಬೇಕು. ಸರ್ವ ಆತ್ಮರು ಸತ್ಯ ಮಾರ್ಗದಂತೆ ನಡೆದು ಪರಮಾತ್ಮ ತಂದೆಯ ಆಸ್ತಿಯ ಅಧಿಕಾರವನ್ನು ಪ್ರಾಪ್ತಿ ಮಾಡಿಕೊಳ್ಳಬೇಕು. ನಾನು ಪರಮಾತ್ಮ ತಂದೆಯ ಸಮಾನ ಸರ್ವ ಆತ್ಮರಿಗೂ ಮುಕ್ತಿ ಮತ್ತು ಜೀವನ್ ಮುಕ್ತಿಯ ವರದಾನವನ್ನು ನೀಡುವಂತಹ ಆತ್ಮ ಆಗಿದ್ದೇನೆ ಅನ್ನುವ ಅನುಭವವನ್ನು ಮಾಡಿ. ಒಳ್ಳೆಯದು. ಓಂ ಶಾಂತಿ.